ಪುನರ್ ಸಂಘಟನೆ ಆದ ಮೇಲೆ ನಡೆಯುತ್ತಿರುವಂತಹ ಎರಡನೇ ಸಮ್ಮೇಳನ. ನಿಮಗೆ ನೆನಪಿರಬಹುದು, 10 ವರ್ಷಗಳ ಹಿಂದೆ, ಸರಿಯಾಗಿ ಹೇಳಬೇಕಂದ್ರೆ 10 ವರ್ಷ 7 ತಿಂಗಳು 18 ದಿನಗಳ ಹಿಂದೆ ಕಾರವಾರದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದ ಪುನರ್ ಸಂಘಟನೆ ಮಾಡಿ ಮೊದಲನೇ ಸಮ್ಮೇಳನ ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಈ ರೀತಿ ಸಮ್ಮೇಳನ ಮಾಡುವ ಉದ್ದೇಶ ಮತ್ತು ಜಿಲ್ಲಾ ಸಂಘಟನೆಯ ಪ್ರಸ್ತುತತೆ ಏನು ಅನ್ನುವಂಥದ್ದು ಬಹಳಷ್ಟು ನಮ್ಮ ಎಐಬಿಎ ಸದಸ್ಯರಲ್ಲಿ ಕೂಡ ಜಿಜ್ಞಾಸೆಗೆ ಒಳಗಾಗಿದೆ. ನಾವು ನಮ್ಮ ಬ್ಯಾಂಕ್ಗಳಲ್ಲಿ ನಮ್ಮ ಸಂಘಟನೆ ಹೊಂದಿದ್ದೇವೆ, ಎಲ್ಲ ನಾವು ಎಐಬಿಎ ಅಲ್ಲಿದೆ, ಇಲ್ಲಿ ಯಾಕೆ ಮತ್ತೆ ನೀವು ಸಂಘ ಮಾಡೋದು ಅಂತೇಳಿ. ಕಾಮ್ರೇಡ್ಸ್, ಎಐಬಿಎ ಅಂತಂದ್ರೆ ಈ ಎಐಬಿಎ ಅಂತ 5 ಅಕ್ಷರಗಳಲ್ಲಿ ಬಹಳಷ್ಟು ಒಂದು ಕಾರ್ಮಿಕರ ಹಿತಾಸಕ್ತಿಯ ಹೋರಾಟದ ಚರಿತ್ರೆ ಇದೆ. ಹಾಗಾಗಿ ಈ ಚರಿತ್ರೆ ಇರುವಂತಹ ಒಂದು ಎಐಬಿಎ ಅನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕಾ ಕೇಂದ್ರದಲ್ಲಿ, ಪ್ರತಿಯೊಂದು ಶಾಖೆಗಳಲ್ಲಿ ಎಐಬಿಎ ಮಂತ್ರವನ್ನು ನಾವು ಜಪಿಸಬೇಕಾಗಿದೆ. ಎಐಬಿಎ ಯಾಕೆ ಹುಟ್ಟಿತು, ಅದರ ನಂತರ ಏನೇನು ಬ್ಯಾಂಕ್ಗಳಲ್ಲಿ ಬದಲಾವಣೆಗಳಾದವು, ಬ್ಯಾಂಕ್ ನೌಕರರ ಜೀವನದಲ್ಲಿ ಏನೇನು ಬದಲಾವಣೆಗಳು ತಂತು, ಅದು ಹಿಂದೆ ಹೋರಾಟ ಮಾಡಿ ಅದನ್ನ ಪಡೆದವರಿಗೆ ಗೊತ್ತು. ಅದು ನಿರಾಯಾಸವಾಗಿ ನಮಗೆ ಸಿಗ್ತಾ ಇದ್ದಾಗ ಅದು ಹಿರಿಯರು ಪಟ್ಟ ಶ್ರಮದ ಆ ಶ್ರಮದ ಬೆಲೆ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ಕೂಡ ಎಐಬಿಎ ಮೀಟಿಂಗ್ ಮಾಡಬೇಕು, ಜಿಲ್ಲಾ ಕೇಂದ್ರದಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ತಾಲೂಕಾ ಕೇಂದ್ರದಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಎಐಬಿಎ ಉನ್ನತ ಮಟ್ಟದಲ್ಲಿ ಮುಂಬೈಯಲ್ಲಿ, ಮದ್ರಾಸ್ನಲ್ಲಿ, ಚೆನ್ನೈನಲ್ಲಿ, ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಾವು ಇಲ್ಲಿ ನಮ್ಮೂರಲ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವೆಲ್ಲರೂ ಕೂಡ ಎಐಬಿಎ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕು. ಆ ಜಾರಿಗೆ ತರುವ ಒಂದು ಇಂಪ್ಲಿಮೆಂಟೇಷನ್ ಬಾಡಿ ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ. ಅವ್ರು ಏನು ಪಾಲಿಸಿ ಮಾಡ್ತಾರಲ್ಲ ಅದನ್ನ ನಾವು ಜಾರಿಗೆ ತರುವುದು, ಇಂಪ್ಲಿಮೆಂಟೇಷನ್ ಮಾಡುವುದು. ಆ ಇಂಪ್ಲಿಮೆಂಟೇಷನ್ ಮಾಡುವ ಸಲುವಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರುವಂತಹ ನಾವು ಸದಸ್ಯರು ಒಂದಾಗಿ ಒಟ್ಟಾಗಿ ಕೂತ್ಕೊಂಡು ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದನ್ನ ಮಾಡುವ ಸಲುವಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕಾ ಕೇಂದ್ರದಲ್ಲಿ ಒಂದು ಕಮಿಟಿ ಇರಬೇಕು. ಅದು ಆಗಿನ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿ ಬೇರೆ ಇದೆ. ಆಗ ಸಂಘಟನೆನೇ ಇರಲಿಲ್ಲ, ಆಗ ಯೂನಿಯನ್ ಇರಲಿಲ್ಲ. ಅವ್ರು ಮಾತನಾಡಿದ್ರೆ ಅವರಿಗೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿಬಿಡ್ತಿದ್ರು ಬ್ಯಾಂಕ್ನಿಂದ. ಆದ್ರೆ ಈಗ ಹಾಗಿದೆಯಾ ನಿಮಗೆ? ಈಗಲೂ ನಮ್ಮ ಒಂದೊಂದು ಸವಲತ್ತು ಕೂಡ ನಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಟ್ರೇಡ್ ಯೂನಿಯನ್ ರೈಟ್ಸ್ ಇದೆ, ಆಕ್ಟ್ ಇದೆ, ನಮ್ಮ ಹಿಂದೆ ಮೆಚೂರ್ಡ್ ಲೀಡರ್ಸ್ ಇದ್ದಾರೆ. ನಾವು ಎಐಬಿಎ ಕೊಟ್ಟ ಇನ್ಸ್ಟ್ರಕ್ಷನ್ ಅನ್ನ ಶಿರಸಾವಹಿಸಿ ಪಾಲಿಸಿದರೆ ನಮಗೆ ಎಐಬಿಎ 100% ನಮಗೆ ಪ್ರೊಟೆಕ್ಷನ್ ಕೊಡ್ತದೆ. ಹಾಗಾಗಿ ಬ್ಯಾಂಕುಗಳನ್ನ ಉಳಿಸುವಂತಹ ಹೋರಾಟದಲ್ಲಿ ಮಿಕ್ಕ 9 ಯೂನಿಯನ್ಗಳ ಜೊತೆಗೆ ಕೆಲಸ ಮಾಡುವಂತಹ ಜವಾಬ್ದಾರಿ, ಆ ಯುಪಿಒ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇರುವುದರಿಂದ ಎಐಬಿಎ ಇವತ್ತು ಬ್ಯಾಂಕ್ ನೌಕರರ ಕಾರ್ಮಿಕ ಸಂಘಟನೆಗಳ ಚಳುವಳಿಯ ಹೋರಾಟದಲ್ಲಿ ಎಐಬಿಎ ತಾಯಿಯ ಸ್ಥಾನದಲ್ಲಿದೆ. ಎಐಬಿಎ ಇಸ್ ದಿ ಮದರ್ ಆಫ್ ಆಲ್ ಟ್ರೇಡ್ ಯೂನಿಯನ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಅದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಕಾಂಗ್ರೆಸ್. ಇಂಥ ಒಂದು ಹೆಮ್ಮೆಯ ಸಂಘಟನೆಯ ಸದಸ್ಯರಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕ್ ನೌಕರ ಸಂಘಟನೆ ಪುನರ್ ಸಂಘಟನೆ ಮಾಡಿ ಕಳೆದ 10 ವರ್ಷ 7 ತಿಂಗಳು 18 ದಿವಸಗಳಿಂದ ಏನು ನಾವು ಆಕ್ಟಿವಿಟೀಸ್ ಮಾಡ್ಕೊಂಡು ಬಂದಿದ್ದೇವೆ, ಅದನ್ನ ನಮ್ಮ ಸಾಮರ್ಥ್ಯ ಮೀರಿ ಕೂಡ ನಾವು ಕೆಲವೊಮ್ಮೆ ಕೆಲಸ ಮಾಡಿ ಯುಎಪಿಒ ಸಂಘಟನೆ ಜೊತೆಗೆ ನಾವು ಯುಎಪಿಒ ಕನ್ವೀನರ್ ಆಗಿ ಕೂಡ ಎಲ್ಲ ಎಐಬಿಎ ಮತ್ತು ಯುಎಪಿಒ ಕಾರ್ಯಕ್ರಮಗಳನ್ನ ಕೆಪಿಬಿಎಫ್ ನ ಡೈರೆಕ್ಷನ್ ನಲ್ಲಿ ಇವತ್ತಿನ ತನಕ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದು ನಾವು ಇವತ್ತು 2ನೇ ಸಮ್ಮೇಳನಕ್ಕೆ ಬಂದಿದ್ದೇವೆ. ನಮ್ಮ ಈ ಸಮ್ಮೇಳನ 5 ವರ್ಷಗಳ ಹಿಂದೆ ಆಗಬೇಕಿತ್ತು. ಆವಾಗ ಕೊರೋನಾ ಇತ್ತು. ಕಾರಣಾಂತರದಿಂದ ಫ್ರೀಕ್ವೆಂಟ್ ರಿಕ್ರೂಟ್ಮೆಂಟ್ಸ್, ಟ್ರಾನ್ಸ್ಫರ್ಸ್ ಮತ್ತು ಎಡಿಕ್ವೇಟ್ ರಿಕ್ರೂಟ್ಮೆಂಟ್ಗಳು ಬರದೇ ಇದ್ದರಿಂದ ನಮಗೆ ರಿಟೈರ್ಮೆಂಟ್ಗಳು ಜಾಸ್ತಿ ಆದ ಕಾರಣ ಸಮಯಕ್ಕೆ ಸರಿಯಾಗಿ ಕಾನ್ಫರೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತಕ್ಕೆ ಮುಹೂರ್ತ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಈ ಜಿಲ್ಲಾ ಸಮ್ಮೇಳನದ ಈ ಒಂದು ಸಂದರ್ಭದಲ್ಲಿ ನಮ್ಮ ಈಗಿನ ಪರಿಸ್ಥಿತಿ ಬಗ್ಗೆ ಕೂಡ ಕೆಲವೊಮ್ಮೆ ಆಲೋಚನೆ ಮಾಡಬೇಕಾಗ್ತದೆ. ಆಗ ಎಐಬಿಎ ಹೋರಾಟ ಮಾಡಿ ಆಗ ಸುರಕ್ಷತೆ ಕೊಡ್ತು. ಇವಾಗ ನಮ್ಮ ಕಾಂಗ್ರೆಸ್ ಬಹಳ ಮಂದಿ ಹೇಳ್ತಾರೆ ನಮಗೆ ಮೀಟಿಂಗಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಕಾನ್ಫರೆನ್ಸಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಬೇಕಿದ್ರೆ ಡೊನೇಷನ್ ಬೇಕಾದ್ರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತೇನೆ, ನೀವು 10 ಅಲ್ಲ 1000 ರೂಪಾಯಿ ಕೊಟ್ಟರು ಕೂಡ ಕಾರ್ಮಿಕ ಸಂಘಟನೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಇದನ್ನು ರಾಜಕೀಯ ಪಕ್ಷ ಅಂತ ತಿಳ್ಕೊಂಡಿದ್ದೀರಾ? ನಮಗೆ ಮೆಂಬರ್ಸ್ ಪಾರ್ಟಿಸಿಪೇಷನ್ ಬೇಕು. ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ನಿಮಗೆ ಹೆಚ್ಚು ದುಡ್ಡು ಬೇಕಾದ್ರೆ ನಾವು ಹೋರಾಟ ಮಾಡಿ ತರಿಸ್ಕೊಡ್ಬೋದು. ಆದ್ರೆ ಮೆಂಬರ್ಶಿಪ್ ಮತ್ತು ಸಂಘಟನೆಯನ್ನ ಇನ್ನೊಮ್ಮೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೀಗ ಶ್ರಮ ಕೊಟ್ಟು ಏನು ಇವತ್ತು ನಾವು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಕಟ್ಕೊಂಡು ಬಂದಿದ್ದೇವೆ,
ಚರ್ಚಿಸಿಕೊಂಡು ನಮ್ಮ ಸಮಸ್ಯೆಗಳೇನಾದ್ರೂ ಇದ್ರೆ, ಇವತ್ತು ಡೆಲಿಗೇಟ್ ಸೆಷನ್ ಇದೆ, ಈ ಉದ್ಘಾಟನಾ ಸಮಾರಂಭ ಆದ್ಮೇಲೆ ಪ್ರತಿನಿಧಿಗಳ ಸಮಾವೇಶ ಇದೆ. ನಮ್ಮ ಕಷ್ಟ ಸುಖ ಸಮಸ್ಯೆಗಳಿಗೆ ನಮ್ಮ ಲೀಡರ್ಶಿಪ್ ಎದುರಿಗೆ ಇವತ್ತು ಮಧ್ಯಾಹ್ನ ನೀವು ಊಟ ಮಾಡಿದ್ಮೇಲೆ ಮೆಂಬರ್ಸ್ ಯಾರು ಹೋಗಬೇಡಿ. ನಮ್ಮ ಲೀಡರ್ಸ್ ಎದುರಿಗೆ ಡೆಲಿಗೇಟ್ ಸೆಷನ್ ನಲ್ಲಿ ನಮ್ಮ ಏನು ಕಷ್ಟ ಸುಖ ಇದೆ ಅಲ್ಲಿ ಹಂಚಿಕೊಳ್ಳೋಣ. ನಮಗೆ ವೈಯಕ್ತಿಕವಾಗಿ ಅಥವಾ ನಮ್ಮ ಬ್ಯಾಂಕ್ಗಳಲ್ಲಿ ಒಂದು ಟ್ರಾನ್ಸ್ಫರ್, ಒಂದು ಮೆಡಿಕಲ್ ಬಿಲ್ಲು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದೇ ವಿನಃ ಇಂಡಸ್ಟ್ರಿ ಸಮಸ್ಯೆ ಬಗ್ಗೆ ನಾವು ಯಾರು ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಇಂಡಸ್ಟ್ರಿಗೆ ಬಂದಿರುವಂತಹ ದೊಡ್ಡ ದೊಡ್ಡ ಸವಾಲುಗಳಲ್ಲಿ ಮುಖ್ಯ ಸವಾಲು ಏನು ಗೊತ್ತಾ? ಖಾಸಗೀಕರಣ, ಬ್ಯಾಂಕ್ ಪ್ರೈವೇಟೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಇವು ದೊಡ್ಡ ಅಪಾಯ ಇದೆ. ಆ ಅಪಾಯದ ಬಗ್ಗೆ ಏನು ನಡೀತದೆ? ನಾಳೆ ಪ್ರೈವೇಟೈಸೇಷನ್ ಆದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ಟ್ರಾನ್ಸ್ಫರ್ ಅಲ್ಲ, ನಮ್ಮ ಜಾಬಿಗೆ ನಮ್ಮ ಸೆಕ್ಯೂರಿಟಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬರಬಹುದು. ಅಷ್ಟೇ ಅಲ್ಲ, ನಮ್ಮ ಬ್ಯಾಂಕ್ಗಳನ್ನು ಉಳಿಸಿಕೊಳ್ಳೋದು ಕಷ್ಟ ಇದೆ. ನಮ್ಮ ಬ್ಯಾಂಕ್ಗಳನ್ನು ಉಳಿಸಿಕೊಳ್ಬೇಕು. ನಮ್ಮ ರೀಜನಲ್ ಮ್ಯಾನೇಜರ್ ಅವರನ್ನ ಸ್ವಾಗತಿಸಬೇಕು. AIB ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ನಮ್ಮ ಸಮ್ಮೇಳನವನ್ನು ಈಗ ನಮ್ಮ ಉದ್ಘಾಟಕರಾದ APBF ನ ಪ್ರಧಾನ ಕಾರ್ಯದರ್ಶಿ M. ಜೈನಾಥ್ ಅವರು ಉದ್ಘಾಟಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲಿನ ಎಲ್ಲ ನಾಯಕರುಗಳು ಕೆಳಗೆ ಇಳಿದು ನಮ್ಮ ಪಾಸ್ಟ್ ಲೀಡರ್ಸ್ಗೆ ಫ್ಲವರ್ ಟ್ರಿಬ್ಯೂಟ್ಸ್ ಅರ್ಪಿಸುವ ಮೂಲಕ ನಮ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು. ಕಾಂಗ್ರೆಸ್ APS ಜಿಂದಾಬಾದ್, KPPF ಜಿಂದಾಬಾದ್, APS ಜಿಂದಾಬಾದ್, APS ಜಿಂದಾಬಾದ್. ಕೆನರಾ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಆಗಿರುವ AGM ನಾಗರಾಜ್ ರೆಡ್ಡಿ ಅವರು ಕೂಡ ಪುಷ್ಪ ನಮನವನ್ನು ಮಾಡಿ ನಮ್ಮ ಸಮ್ಮೇಳನದ ಉದ್ಘಾಟನೆಗೆ ತಮ್ಮ ಬೆಂಬಲವನ್ನು ಸಲ್ಲಿಸ್ತಾ ಇದ್ದಾರೆ. ಕಾಂಗ್ರೆಸ್ APS ಜಿಂದಾಬಾದ್, KPPF ಜಿಂದಾಬಾದ್, APS ಜಿಂದಾಬಾದ್, APS ಜಿಂದಾಬಾದ್. ಮೊಟ್ಟ ಮೊದಲನೇದಾಗಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಪ್ರದೇಶ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಶುಭಾಶಯಗಳನ್ನು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಒಂದು ಭಾನುವಾರ ಆದರೂ ಕೂಡ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಸಣ್ಣ ಘಟಕ ಇದೆ, ಜಿಲ್ಲಾ ಘಟಕ, ಆದರೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ನಮ್ಮ ದೇಶದ ಬ್ಯಾಂಕಿಂಗ್ ಚರಿತ್ರೆ ಸುಮಾರು 200 ವರ್ಷ ಆಯಿತು. ಬ್ರಿಟಿಷ್ನವ್ರು ಬಂದ ಮೇಲೆ ಬ್ಯಾಂಕ್ಗಳ ಸ್ಥಾಪನೆ ಆಯಿತು. ಅದಾದ್ಮೇಲೆ ಹಲವಾರು ಬ್ಯಾಂಕ್ಗಳಲ್ಲೂ ನಮ್ಮ ದೇಶದ ಬ್ಯಾಂಕ್ಗಳು ಸ್ಥಾಪನೆ ಆಯಿತು. ಸುಮಾರು 200 ವರ್ಷದ ಇತಿಹಾಸ ಇದೆ. ಆ 200 ವರ್ಷದ ಇತಿಹಾಸದಲ್ಲಿ ಬ್ಯಾಂಕಿನ ನೌಕರರ ಇತಿಹಾಸ ಬಹಳ ಚಿಂತಾಜನಕವಾದದ್ದು. ಕಾಮ್ರೇಡ್ ವಾಸುದೇವ್ ಕ್ಷೇತ್ರವರು ಈಗಾಗಲೇ ಹೇಳಿದ್ದಾರೆ, ಈ ಎಲ್ಲ ಬ್ಯಾಂಕ್ಗಳು ಆಗ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಇಟ್ಟಿದ್ರು. ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ತಮ್ಮ ಸಿಬ್ಬಂದಿಗಳನ್ನ ನೌಕರರಾಗಿ ಪರಿಗಣಿಸದೆ ಸ್ಲೇವ್ಸ್ ಆಗಿ ಟ್ರೀಟ್ ಮಾಡ್ತಾರೆ. ಅಲ್ಲಿ ವರ್ಕಿಂಗ್ ಅವರ್ಸ್ ಇರಲಿಲ್ಲ, ಯೂನಿಫಾರ್ಮ್ ವೇಜಸ್ ಇರಲಿಲ್ಲ, ಬೋನಸ್ ಇರಲಿಲ್ಲ, ಮತ್ತೆ ಯಾವುದೇ ಒಂದು ಸೌಲಭ್ಯಗಳಿರಲಿಲ್ಲ. 1920 ನಮ್ಮ ದೇಶದ ಪ್ರಥಮ ಕಾರ್ಮಿಕ ಸಂಘಟನೆ ಉದ್ಭವ. ಅದು ಯಾವುದಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಕೇಳಿರ್ಬೋದು, APC ಅಂತ ನಾವು. ಅದು ನಮ್ಮ ದೇಶದ ಮೊದಲನೆಯ ಕಾರ್ಮಿಕ ಸಂಘ. ಅದಾದ್ಮೇಲೆ ಆ ಸಂಘಟನೆ ಆದ್ಮೇಲೆ ಅವರ ಹೋರಾಟದ ಫಲವಾಗಿ ಹಲವಾರು ಕಡೆ ಚಳುವಳಿಗಳಾಗ್ತದೆ. ಹಲವಾರು ಕಾರ್ಮಿಕ ನಮ್ಮ ಸಂಘಟನೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ 20ನೇ ಏಪ್ರಿಲ್ 1946ರಲ್ಲಿ ಕಲ್ಕಡದಲ್ಲಿ ಸ್ಥಾಪನೆ ಆಯಿತು. ಆಗಲೇ ಅದು ಸ್ಥಾಪನೆ ಆದಾಗ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಇತ್ತು. ಬೆಂಗಾಲ್ ಅಂತ ಇರಲಿಲ್ಲ ಅಥವಾ ಕಲ್ಕಟ್ಟ ಅಂತ ಇರಲಿಲ್ಲ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಂತ ಅಂದ್ರೆ ಅವರಿಗೆ ಒಂದು ಆಲೋಚನೆ ಇದ್ದಿದ್ದು ಅಖಿಲ ಭಾರತ ಮಟ್ಟದೊಳಗೆ ನಾವು ಬೆಳೆಸಬೇಕು ಅಂತ. ಈ ಒಂದು ಸಂಘಟನೆ
ದೇಶದ ಆರ್ಥಿಕ ವಲಯದಲ್ಲಿ ಪ್ರಥಮವಾದಂಥ ಸಂಘಟನೆ. ಅದು ನಮ್ಮ ಹೆಮ್ಮೆಯ ವಿಚಾರ. ಇಂದಿರಾ ಗಾಂಧಿ ಅವರು ಅದನ್ನು ಉಪಯೋಗಿಸಿಕೊಂಡು ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಾರೆ. 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಅದು ಕೂಡ ನಮ್ಮ ಒಂದು ದೊಡ್ಡ ಸಾಧನೆ. ನಮ್ಮ ಇತಿಹಾಸದೊಳಗೆ ಅದು ಒಂದು ಮೈಲಿಗಲ್ಲು, ಬ್ಯಾಂಕ್ ರಾಷ್ಟ್ರೀಕರಣ ಆಗಿದೆ. ಅದು ನಮ್ಮ ಹೋರಾಟದ ಫಲವಾಗಿ ಅಂತ ನಾವು ಇವತ್ತು ಕೂಡ ಹೆಮ್ಮೆಯಾಗಿ ಹೇಳ್ಕೊಳ್ಬೋದು. ರಾಷ್ಟ್ರೀಕರಣ ಆದ ನಂತರ ಏನೆಲ್ಲ ಆಗಿದೆ ಅಂತ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ಗಳು ಪ್ರತಿ ಹಳ್ಳಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಹೋಯ್ತು. ಅಲ್ಲಿನ ಜನಗಳಿಗೆ, ಅಲ್ಲಿನ ವ್ಯವಸಾಯಗಳಿಗೆ ಮತ್ತು ಎಲ್ರಿಗೂ ಬ್ಯಾಂಕಿಂದ ಸಹಾಯ ಸಿಕ್ಕಿದೆ. ಇವತ್ತು ದೇಶ ಇಷ್ಟು ದೊಡ್ಡ ಉದ್ಧಾರ ಆಗಿದೆ ಅಂತಂದರೆ, ಆರ್ಥಿಕ ರೀತಿಯಲ್ಲಿ ಉದ್ಧಾರ ಆಗಿದೆ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಮಹತ್ವ ಏನಿದೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ಇರ್ತಕ್ಕಂಥ ನಮ್ಮ ಆಡಳಿತ ವರ್ಗದ ಮಂತ್ರಿಗಳು ಹೇಳ್ತಾರೆ ಬ್ಯಾಂಕ್ ರಾಷ್ಟ್ರೀಕರಣ ಆದಮೇಲೆ 50 ವರ್ಷ ಆಗಿದೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾವ ರೀತಿ? ಯಾಕಂದರೆ ಇದೇ ಪಕ್ಷ ಬ್ಯಾಂಕ್ ರಾಷ್ಟ್ರೀಕರಣದ ವಿರುದ್ಧ ಒಂದೇ ಒಂದು 2 MPs ವಿರೋಧ ಮಾಡಿದ್ದು 1969ರಲ್ಲಿ. ಅಂದರೆ ಅವತ್ತಿನ ಜನಸಂಘಟ, ಇವತ್ತಿನ BJP ಏನಿದೆ ಅವತ್ತಿನ ಜನಸಂಘ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇನ್ನೊಬ್ಬರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು ಪಾರ್ಲಿಮೆಂಟಲ್ಲಿ. ಅವತ್ತಿಂದಲೂ ಅವರು ಬ್ಯಾಂಕ್ ರಾಷ್ಟ್ರೀಕರಣ ವಿರುದ್ಧ ಅವರಿಗೆ ವಿರೋಧಿಗಳು. ಮತ್ತು ಅವರಿಗೆ ಬರೀ ಈ ಒಂದು ಪ್ರೈವೇಟ್ ಅವ್ರನ್ನ ಮುಂದುವರಿಸಬೇಕು ಮತ್ತು ಬಂಡವಾಳಶಾಹಿಗಳನ್ನ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶ ಅವತ್ತಿಂದ ಇವತ್ತಂತ ನಡೀತಾ ಇದೆ, ಇವತ್ತೂ ನಡೀತಾ ಇದೆ. 29/10/1990ರಲ್ಲಿ ಪ್ರಥಮವಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಪೆನ್ಷನ್ ಸೆಟಲ್ಮೆಂಟ್ ಸೈನ್ ಮಾಡಿದೆ. ಅದು ಕೂಡ AAB ಒಂದೇ ಸಂಘಟನೆ. ಯಾಕಂದ್ರೆ ಅವತ್ತು ಬೇರೆ ಸಂಘಟನೆಗಳಿಗೆ ಇದ್ರೂ ಕೂಡ ಕೆಲವು ಸಂಘಟನೆ ಹೇಳಿದ್ರು ನಮಗೆ PF ಒಳ್ಳೆಯದಿದೆ, ಬೇಡ ನಮಗೆ PF ಪೆನ್ಷನ್ ಅಂತ ಹೇಳಿದ್ರು ಐವತ್ತು ಸಂಘಟನೆ. ಆಮೇಲೆ ಇನ್ನೊಂದು ಸಂಘಟನೆ ಹೇಳಿದ್ರು ನಾವು ನಿಮಗೆ 3ನೇ ಬೆನಿಫಿಟ್ ಕೊಡ್ತೀವಿ, ನೀವು ಇವರು AABನವರು ಒಂದು ತೆಗೆದು ಇನ್ನೊಂದು ಬೆನಿಫಿಟ್ ಮಾಡ್ತಾ ಇದ್ದಾರೆ, ನಾವು 3ನೇ ಬೆನಿಫಿಟ್ ನಾವು ಕೊಡಿಸ್ತೀವಿ, ಅದು ಒಪ್ಕೊಳ್ಳೋದಿಲ್ಲ ನಾವು ಅಂತಂದ್ಬಿಟ್ಟು ಯಾರು ಮುಂದೆ ಬಂದಿಲ್ಲ. ನಾವು ಹೋರಾಟ ನಾವು ಮಾತ್ರ ನಮ್ಮ ತಾರಕೇಶ್ವರಿ ಚಕ್ರವರ್ತಿ ಅಂತಂದ್ಬಿಟ್ಟು ಆ 3ನೇ ಲೀಡರು, ಅವರ ಒಂದು ವಿಷಯದಿಂದ ಇವತ್ತು ನಮಗೆ ಪೆನ್ಷನ್ ಸೆಟಲ್ಮೆಂಟ್ ಆಗಿದೆ. ಪೆನ್ಷನ್ ಸೆಟಲ್ಮೆಂಟ್ ಬಂದ ಮೇಲೆ, ಪೆನ್ಷನ್ ಸೆಟಲ್ಮೆಂಟ್ ಮುಂಚೆ ನಾವೇ ನೋಡ್ತಾ ಇದ್ವಿ ನಮ್ಮ ಎಂಪ್ಲಾಯೀಸ್ ರಿಟೈರ್ ಆದಮೇಲೆ ಎಷ್ಟು ಕಷ್ಟ ಬೀಳ್ತಾ ಇತ್ತು ಅಂತ. ಈಗ ನಮಗೆ ಪೆನ್ಷನ್ ಬರ್ತದೆ, ಫ್ಯಾಮಿಲಿ ಪೆನ್ಷನ್ ಬರ್ತದೆ, ಎಲ್ಲ ಒಂದು ಸಾಕಷ್ಟು ಒಳ್ಳೆ ಜೀವನ ರಿಟೈರ್ಮೆಂಟ್ ಆಗೋದು ನಡೆಸಲಿಕ್ಕೆ ಒಂದು ಅನುಕೂಲ ಆಗಿದೆ. ಇದೇ ಸಂಘಟನೆಗಳು ಯಾರು ವಿರೋಧ ವ್ಯಕ್ತಪಡಿಸಿದ್ರು ಆ ಸಂಘಟನೆಗಳು ನಮಗೆ 2ನೇ ಪೆನ್ಷನ್ ಆಪ್ಷನ್ ಬೇಕು ಅಂತ ಬಂದರು. ಬರೀ 50% ಮಾತ್ರ ಪೆನ್ಷನ್ ಕೊಟ್ಟಿದ್ದೀವಿ, 50% ಆಫ್ ಬ್ಯಾಂಕ್ ಎಂಪ್ಲಾಯೀಸ್ 50%. ಆಮೇಲೆ ಅವರಿಗೆ ಅರ್ಥ ಆಯಿತು ಪೆನ್ಷನ್ ಏನು, ಅದರ ಒಂದು ಏನು ಸೌಕರ್ಯಗಳೇನಿದೆ, ಸವಲತ್ತುಗಳೇನಿದೆ, ಒಂದು ಸೆಕ್ಯೂರಿಟಿ ಏನಿದೆ ಅಂತ ಅರ್ಥ ಆದಮೇಲೆ ಬಂದು ನಮ್ಮನ್ನೇ ಕೇಳ್ಕೊಂಡ್ರು ಕವರೇಜ್ ನಾವು ಇನ್ನೊಂದು ಪೆನ್ಷನ್ ಆಪ್ಷನ್ ಮಾಡಬೇಕು. 2010ನಲ್ಲಿ ಇನ್ನೊಂದು ಪೆನ್ಷನ್ ಆಪ್ಷನ್ ಕೂಡ ನಾವು ಕೊಡ್ತೀವಿ. ಈಗ ಸಾಧಾರಣ 100% ಎಂಪ್ಲಾಯೀಸು ಪೆನ್ಷನ್ ಆಪ್ಷನ್ನಲ್ಲಿದ್ದಾರೆ. ಅಂದರೆ 2012ರಿಂದ ಜಾಯಿನ್ ಆದವರಿಗೆ ನೀವು ಪೆನ್ಷನ್ ಕೊಡೋದಿದೆ, ಅವ್ರನ್ನ ಕೂಡ ಹಳೆ ಪೆನ್ಷನ್ಗೆ ನಾವು ತರಬೇಕು ಅಂತಂದ್ಬಿಟ್ಟು ನಾವು ಬೇಡಿಕೆ ಇದೆ, ಹೋರಾಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ನಮ್ಮ ಹೋರಾಟದಲ್ಲಿ ಅದು ಬೇಡಿಕೆ ನಾವು ಇಟ್ಕೊಂಡಿದ್ದೀವಿ. ಬಟ್ ಇವತ್ತಿನ ಸರ್ಕಾರ ಇವತ್ತು ಏನು ಏಕಪೇ ಕಮಿಷನ್ ತಂದಿದೆ ಅದನ್ನು ಪೆನ್ಷನ್ನ ಹೊರಗಿಟ್ಟು ಅವರಿಗೊಂದು ಏಕಪೇ ಕಮಿಷನ್ ತರಬೇಕು ಅಂತ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಇವತ್ತು ನಾವೆಲ್ಲ ಇಲ್ಲಿ ಕುತ್ಕೊಂಡಿರೋರಲ್ಲ, ಈ ಪ್ರಾಡಕ್ಟ್ಸ್ ಆಫ್ ಪಬ್ಲಿಕ್ ಸೆಕ್ಟರಲ್ಲಿ ಯಾರ್ಯಾರು ಇವತ್ತು ಎಂಪ್ಲಾಯೀಸ್ ಇದ್ದಾರೆ ಅವರೆಲ್ಲ ಈ ಪ್ರಾಡಕ್ಟ್ ಆಫ್ ನ್ಯಾಷನಲೈಸೇಷನ್. ಬ್ಯಾಂಕ್ಗಳು ವಿಸ್ತೀರ್ಣ ಆಯಿತು, ಬೇಕಾದಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಆಯಿತು, ಅಪಾಯಿಂಟ್ಮೆಂಟ್ಸ್ ಆಯಿತು. ನಾವು ನೀವಲ್ಲ, ಅದರ ಒಂದು ಫಲವಾಗಿ ಇವತ್ತು ಬ್ಯಾಂಕ್ಗಳಲ್ಲಿ ಎಂಪ್ಲಾಯೀಸ್ ಆಗಿ ನಾವು ಇದ್ದೀವಿ. ಸೊ ಅದರಿಂದ ಅದೊಂದು ನಮ್ಮ ಮತ್ತೆ ನಮಗೆ ಒಂದು ಸುರಕ್ಷತೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಒಂದು ಸುರಕ್ಷತೆ, ನಮಗೂ ಸುರಕ್ಷತೆ, ಠೇವಣಿದಾರರಿಗೂ ಸುರಕ್ಷತೆ. ಸೊ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಾನು ಹೇಳಿದೆ 1926 ಫಸ್ಟ್ ಲೇಬರ್ ಆಕ್ಟ್ ಅಂದರೆ ಇಂಡಿಯನ್ ಟ್ರೇಡ್ ಯೂನಿಯನ್ ಆಕ್ಟ್ ತಂದಿದ್ದು ಬ್ರಿಟಿಷ್ ಕಾಲದೊಳಗೆ. ಅದಾದಮೇಲೆ 29 ಲೇಬರ್ ಆಕ್ಟ್ಸ್ ನಾವು ತಂದ್ವಿ. ನಾವು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇರ್ಬೋದು,
ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಈಕ್ವಲ್ ರೆಗ್ಯುಲೇಷನ್ ಆಗಿರ್ಬೋದು, 29 ಆಕ್ಟ್ ನಮ್ಮ ಪರವಾಗಿತ್ತು. ಯಾಕಂದ್ರೆ ನಾವು ಹೋರಾಟ ಮಾಡಿ ತಂದಂತ ಆಕ್ಟ್ಗಳು ನಮ್ಮ ಪರವಾಗಿದ್ದಂಥವು ಆಕ್ಟ್ಗಳನ್ನ ಇವತ್ತು ಮ್ಯಾನೇಜ್ಮೆಂಟ್ ಪರವಾಗಿ, ಮಲ್ಟಿನ್ಯಾಷನಲ್ಸ್ ಪರವಾಗಿ, ಮತ್ತೆ ಈ ಬಂಡವಾಳ ಶಾಹಿಗಳ ಪರವಾಗಿ ಇವತ್ತು 4 ಲೇಬರ್ ಕೋಡ್ ಮಾಡಿದ್ದಾರೆ. ಅದರ ಪರಿಣಾಮ ಏನಾಗ್ತದೆ ಅಂದ್ರೆ ನಾವು ಯೂನಿಯನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲು 7 ಮೆಂಬರ್ ಇದ್ರೆ ಯೂನಿಯನ್ ಮಾಡ್ಬೋದಿತ್ತು, ಒಂದು ಯೂನಿಯನ್ ನಾವು ಕಟ್ಬೋದಿತ್ತು 7 ಮೆಂಬರ್ ಇದ್ರೆ. ಇವತ್ತು ಮಿನಿಮಮ್ 100 ಮೆಂಬರ್ಸ್ ಆರ್ 10% ಆಫ್ ದಿ ಮೆಂಬರ್ಸ್ ಎಸ್ಟಾಬ್ಲಿಷ್ಮೆಂಟ್. ಅಂದ್ರೆ 100 ಜನ ಎಸ್ಟಾಬ್ಲಿಷ್ಮೆಂಟ್ ಎಲ್ಲಿದೆ ಇವತ್ತು ಪ್ರೈವೇಟ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇಲ್ಲ, ಪ್ರೈವೇಟ್ಗಳಲ್ಲಿ ಇರ್ತಿಲ್ಲ. ಸೊ ಅಲ್ಲಿ ಯೂನಿಯನ್ ಫ್ರೀ ಅಟ್ಮಾಸ್ಫಿಯರ್ ಬರ್ತಾ ಇದೆ. ಈಗ ಯೂನಿಯನ್ ಫ್ರೀ ಅಟ್ಮಾಸ್ಫಿಯರ್ ಅಂದ್ರೆ ಲೇ ಆಫ್ ಮಾಡ್ಬೋದು, ಐರನ್ ಕಲೆಕ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ಕೇಳೋದಿಲ್ಲ. ಒಂದು ಯೂನಿಯನ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದಾರೆ. ಯೂನಿಯನ್ಗಳು ಇಲ್ಲ ಅಂತಂದ್ರೆ ಎಂಥ ಪರಿಸ್ಥಿತಿ ನಾವು ಎದುರಿಸ್ಬೋದು ಅಂತಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ಇನ್ನೊಂದು ಸ್ಟ್ರೈಕು, ನಮ್ಮ ಬೇಸಿಕ್ ರೈಟ್ ಅದು ಸ್ಟ್ರೈಕ್ ಮಾಡುತ್ತದೆ. ಆ ಬೇಸಿಕ್ ರೈಟ್ನ ಇವತ್ತು ಈ ಹೊಸ ಲೇಬರ್ ಕೋಡ್ ಪ್ರಕಾರ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯತೆನೇ ಇಲ್ಲ. ಅನ್ನೋರಿಗೆ 4 ವರ್ಷಕ್ಕೆ ಮಾತ್ರ ಕೊಡುತ್ತೆ ಎಂಪ್ಲಾಯ್ಮೆಂಟ್. ಅದು ಸರ್ಕಾರದಲ್ಲೇ ಇರ್ಬೋದು, ಬ್ಯಾಂಕಲ್ಲೇ ಇರ್ಬೋದು, ಮತ್ತೊಂದು 4 ವರ್ಷ ಎಂಪ್ಲಾಯ್ಮೆಂಟ್ ನಾನು ಇಟ್ಕೊಂಡು ಯಾವ ರೀತಿ ನನಗೆ ಆ ಜೀವನ ರೂಪಿಸ್ಕೊಳ್ಳಿಕ್ಕೆ ಆಗ್ತದೆ? ಅಂದ್ರೆ ಇದ್ರ ಉದ್ದೇಶ ಏನಂತಂದ್ರೆ ಯಾರಿಗೂ ರಿಟೈರ್ಮೆಂಟ್ ಬೆನಿಫಿಟ್ ಸಿಗಬಾರ್ದು, ಗ್ರ್ಯಾಜುಯಿಟಿ ಸಿಗಬಾರ್ದು, PF ಸಿಗಬಾರ್ದು, ಪೆನ್ಷನ್ ಸಿಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಹೊಸ ಕಾನೂನುಗಳು ಈ ಲೇಬರ್ ಸಮಿತಿ ಮೂಲಕ ಬರ್ತಾ ಇದೆ. ಸೊ ಇದು ಟೋಟಲಿ ಆಂಟಿ ಎಂಪ್ಲಾಯಿ, ಆಂಟಿ ಲೇಬರ್ ಆಟಿಟ್ಯೂಡ್ ಆಫ್ ದಿಸ್ ಗೌರ್ಮೆಂಟ್. ಡೆಫಿನೆಟ್ಲಿ ನಮಗೆ ಇದು ದೊಡ್ಡ ಹೋರಾಟ ನಮ್ಮ ಮುಂದೆ ಇದೆ, ದೊಡ್ಡ ಸವಾಲಿದು. ಅದನ್ನ ನಾವು ಇವತ್ತು ತಯಾರಾಗಬೇಕು. ಈಕ್ವಲ್ ವೋಟಿಂಗ್ ರೈಟ್ಸ್ ಅಂತ 46% ರೆಪ್ರೆಸೆಂಟೇಟಿವ್ಸ್ ಕ್ಯಾನ್ ಬಿ ಇನ್ ದ ಬೋರ್ಡ್. ಅಂದ್ರೆ ಏನು, ಅವರ ಫಾರಿನರು ಅಲ್ಲಿ ಅಷ್ಟು ಜನ ಬೋರ್ಡಲ್ಲಿ ಇರ್ತಾರೆ. MD, ED ಮತ್ತೆ ಇವರು ಕೂಡ ಬ್ಯಾಂಕ್ನವ್ರೆ, ಇವರು ಕೂಡ ಸರ್ಕಾರದವ್ರೆ. ಅಲ್ಲಿ ಎಲ್ಲ ಅವ್ರು ಹೇಳ್ದಂಗೆ ನಡೀತದೆ. ಯಾವೊಬ್ಬ ಫಾರಿನರ್ ಇವತ್ತು ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಅವನ ಉದ್ದೇಶ ಏನು? ಅವನಿಗೆ ಲಾಭ ಮಾಡ್ತಾನೆ. ಲಾಭ ಒಂದೇ ಅವನಿಗೆ. ಈ ದೇಶದ ಹಿತಾಸಕ್ತಿ ಇಲ್ಲ, ಕಾರ್ಮಿಕರ ಹಿತಾಸಕ್ತಿ ಇಲ್ಲ, ಬೇರೆ ಏನೂ ಇಲ್ಲ, ಲಾಭ ಅಷ್ಟೇ. ಅವನಿಗೆ ಲಾಭ ಆಗಿಲ್ವಾ 46% ಒಂದೇ ದಿನಗಳಿಗೆ ಹಿಂತೆಕೊಂಡು ಹೋಗ್ತಾನೆ, ಆ ಬ್ಯಾಂಕ್ ಉಳಿತಾನೆ. ಸೊ ಈ ರೀತಿಯಾದಂಥ ಒಂದು ಡೇಂಜರ್ಸ್ ನಮಗೆ ಬರ್ತಾ ಇದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅದನ್ನ ಇವತ್ತು DBS ಸಿಂಗಾಪುರ್ನ DBS ಕಲ್ತ್ಕೊಂಡು ಅದು ಮುಚ್ಚೋದು ಆಯ್ತಾ. ಅದೇ ರೀತಿಯಲ್ಲಿ ಫೆಡರಲ್ ಬ್ಯಾಂಕ್ ಕೂಡ ಇವತ್ತು 10% ಅಮೆರಿಕನ್ ಕಂಪ್ನಿ ಇನ್ವೆಸ್ಟ್ ಮಾಡಿದ್ದಾರೆ. ಮಾಡ್ತೀವಿ ನಾವು ಸರ್ಕಾರಕ್ಕೆ ಕಳಿಸಿ ಅವರು ಜೀವನ ಹತ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಒಂದು ಕ್ಲಾಸ್ ಇದೆ ಫೈನಲ್ ಬ್ಯಾಂಕಿಂಗ್ ಬಗ್ಗೆ. ನಮಗೆ IBAನವರು ಒಪ್ಕೊಳ್ಬೇಕಾದ್ರೆ ಸರ್ಕಾರದ ಅನುಮತಿ ಇಲ್ಲದೆ ಒಪ್ಕೊಳ್ತಾರೆ ಅವರು. ಖಂಡಿತವಾಗ್ಲೂ ಸರ್ಕಾರ ಹೇಳಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಏನು ಮಾಡಲಿಕ್ಕೆ ಧೈರ್ಯ ಇಲ್ಲ. ಇವತ್ತು ನಮ್ಮ ರೈತರು ಇಂಡಿಪೆಂಡೆಂಟ್ ಆಗಿ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಫಂಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಾಗಿದೆ. ಈ ಫೈನಾನ್ಸ್ ಬ್ಯಾಂಕಿಂಗ್ ಕೂಡ ಸರ್ಕಾರದವರು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರೆಲ್ಲ ಪರ್ಮಿಷನ್ ಕೊಟ್ಮೇಲೆ IBAನವರು ನಮ್ಮ ಹತ್ರ ಸೈನ್ ಮಾಡ್ತಾರೆ. ಫೈನಾನ್ಸ್ ಬ್ಯಾಂಕಿಂಗ್ ಸೈನ್ ಆದ್ಮೇಲೆ ಅಲ್ಲಿ ಸೈನ್ ಆದ ತಕ್ಷಣ ಒತ್ತಡ ಶುರುವಾಯಿತು. ಯಾರಿಗೆ? ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ಗೆ ಒತ್ತಡ ಶುರುವಾಯಿತು. ಯಾರಿಂದ? ಈ ಖಾಸಗಿ ಸಂಸ್ಥೆಗಳಿಂದ, ಮಲ್ಟಿನ್ಯಾಷನಲ್ಸ್ ಕಂಪ್ನಿಗಳಿಂದ, ಮತ್ತೆ ಬಂಡವಾಳ ಇಂಡಸ್ಟ್ರಿಯಲಿಸ್ಟ್ ಇಂದ ಇವತ್ತು ಒತ್ತಡ ಶುರುವಾಯಿತು. ಫೆಡರಲ್ ಬ್ಯಾಂಕಿಂಗು ಯಾವುದೇ ಕಾರಣಕ್ಕೆ ನೀವು ಮಾಡಬಾರ್ದು, ನಮ್ಗಿರೋದೇ 1 ಸ್ಯಾಲರಿ ಅಥವಾ 2 ಸ್ಯಾಲರಿ ತಿಂಗಳಿಗೆ, ನಾವು ಹೋಗಿ ಕುತ್ಕೊಂಡು ಬ್ಯಾಂಕಲ್ಲಿ ನಾವು ವ್ಯವಹಾರ ಮಾಡಬೇಕಾಗಿದೆ. ನಾವು ಸ್ಯಾಲರೀಸ್ ನಾವು ಹಾಕಿದ್ದೀವಿ, ನಾವು ಅವತ್ತು ಬ್ಯಾಂಕ್ ಹೋಗಿ ನಾವು ಕೆಲಸ ಮಾಡ್ಬೋದು, ನಮ್ಮ ಕೆಲಸಗಳು ನಾವು ಮಾಡ್ಬೋದು. ಸೊ ಅದರಿಂದ ಯಾವುದೇ ಕಾರಣಕ್ಕೆ ಒಪ್ಕೊಳ್ಬೇಡಿ ಅಂತಂದ್ಬಿಟ್ಟು ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಈ ಥರ ನಡೀತಾ ಇದೆ. ಇವತ್ತು ವೈಲೇಷನ್ ಆಫ್ ಸೆಟಲ್ಮೆಂಟ್ ಆಗ್ತಾ ಇದೆ ಫೈನಲ್ ಬ್ಯಾಂಕಿಂಗ್. ಯಾಕಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಲ್ಲಿ ನಾವು ಸೈನ್ ಮಾಡಿದ್ದೀವಿ ಸೆಟಲ್ಮೆಂಟು ಫೈನಲ್ ಬ್ಯಾಂಕಿಂಗು.
ಸರ್ಕಾರದ ಅನುಮತಿ ಕೊಟ್ಟ ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ 1.5 ವರ್ಷ ಆಗ್ತಾ ಇದೆ, ಸರ್ಕಾರ ಅನುಮತಿ ಇನ್ನೂ ಕೊಡ್ತಾನೆ ಇಲ್ಲ, ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಕನ್ಸಿಲೇಷನ್ ಮೀಟಿಂಗ್ ಸ್ಟ್ರೈಕ್ ಹೋಗಿದ್ವಿ, ಕನ್ಸಿಲೇಷನ್ ಮೀಟಿಂಗ್ ಕರೆದ್ರು, ಇಲ್ಲ ನಮಗೆ ಅದ್ರ ಬಗ್ಗೆ ಬಹಳ ಕಾಳಜಿ ಇದೆ, ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬಿಟ್ಟು ಪದೇ ಹೇಳ್ತಾ ಇದ್ರು. ಸೊ ಇದು ಸಾಕು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇವತ್ತು ಯೋಗಿನವ್ರು ಕೂತ್ಕೊಂಡು ತೀರ್ಮಾನ ತಗೊಂಡು ಪೈಲೆ ಬ್ಯಾಂಕಿಗೆ ನಾವು ಹೋರಾಟ ಮಾಡಬೇಕಾಗಿದೆ, ಸ್ಟ್ರೈಕ್ ಮಾಡಬೇಕಾಗಿದೆ ಅಂತ ತೀರ್ಮಾನ ತಗೊಂಡು ಒಂದು ಹೋರಾಟ ರೂಪುರೇಷೆಗಳು ಬರ್ತಾ ಇದೆ. ಯಾಕಂದ್ರೆ ಪೈಲೆ ಇದು ನಮಗೆ ವೈಲೇಷನ್ ಆಫ್ ಸೆಟಲ್ಮೆಂಟ್ ಬಹಳ ಮುಖ್ಯ ಇದೆ. ನಾವು ಯಾವುದೇ ಕಾರಣಕ್ಕೆ ಅದನ್ನು ನಾವು ಬಿಟ್ಕೊಡ್ಲಿಕ್ಕೆ ಆಗೋದು ಭಾಗವಹಿಸೋದು. ಸೊ ಈ ಒಂದು ಜಿಲ್ಲಾ ಸಂಘಟನೆ ನಮ್ಮ KPBFಗೆ ಒಂದು ಬಹಳ ಮಾಡೆಲ್ ಸಂಘಟನೆ ಅಂತ ಹೇಳ್ಬೋದು. ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ಅದು ನಿಷ್ಠೆಯಿಂದ ಅನುಷ್ಠಾನಕ್ಕೆ ತರಂತ ಸಂಘಟನೆಗಳಲ್ಲಿ ಒಂದು ಸಂಘಟನೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ. ಇಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ಇಲ್ಲಿ JCTU ಜೊತೆ ಇರ್ಬೋದು, UFU ಜೊತೆ ಇರ್ಬೋದು, ಮತ್ತೆ ಈ ಪ್ರೆಸ್ಸು ಮತ್ತೆ ವರದಿಗಳ ಮೂಲಕ ಒಂದು ಮಾಹಿತಿ ಕೊಡೋದ್ರೊಳಗಿರ್ಬೋದು ಮುಂಚೂಣಿ ನಿಂತ್ಕೊಂಡು ಇವತ್ತು ಈ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. KPBF ಇಂದ ನಮ್ಮ ಎಲ್ಲ ಪ್ರಶಂಸೆಗಳನ್ನ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಅದು ಸೇರ್ತದೆ. ಯಾಕಂದ್ರೆ ನೀವೆಲ್ಲ ಭಾಗವಹಿಸಿದ್ರೆ ಮಾತ್ರ ಆ ಲೀಡರ್ಸ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂತಂದ್ರೆ ಯಾರು ಮಾಡಲಿಲ್ಲ. ನನಗೆ ಎಲ್ಲ ಯೂನಿಟ್ಸ್ ಕೆಲಸ ಮಾಡಿದ್ರೆ ಮಾತ್ರ KPBF ನಾನು ನಡೆಸಲಿಕ್ಕೆ ಆಗ್ತದೆ. ಉದ್ದೇಶಿಸಿ ರೀಜನಲ್ ಮ್ಯಾನೇಜರ್ AGM ಶ್ರೀ ನಾಗರಾಜ್ ರೆಡ್ಡಿ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಸಂಘಟನೆ ಪರವಾಗಿ ವಿನಂತಿ ಮಾಡ್ತೇನೆ. ಯೂನಿಯನ್ಸ್ ವೈ ಇಟ್ ರಿಕ್ವೈರ್ಡ್, ಯಾಕೆ ಬ್ಯಾಂಕ್ ಯೂನಿಯನ್ಸ್? ನೀವೆಲ್ಲ ಕೇಳಿದರೆ ಸಾಲ ಹೇಳಿದ್ರಿ. 1969ರಲ್ಲಿ ಬ್ಯಾಂಕ್ ನ್ಯಾಷನಲೈಸ್ ಆದಮೇಲೆ ಈಗ ಬ್ಯಾಂಕಿಂಗ್ ಸರ್ವಿಸಸ್ ಎಲ್ಲೆಲ್ಲೂ ತಲುಪಿದೆ. ಬೆಟ್ಟದ ಮೇಲೆ ಒಂದು ಮನೆ ಇದ್ರೂ ಒಂದು ಸರ್ವಿಸ್, ಒಂದು ಒಳ್ಳೆಯ ಒಂದು ಮುಖ್ಯ ಇಂಪಾರ್ಟೆಂಟ್ ರೋಲ್ ಅವರು ಪ್ಲೇ ಮಾಡ್ತಾ ಇವತ್ತವರೆಗೂ ಒಂದು ಬ್ಯಾಂಕ್, ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ ಪಟಿಷ್ಠವಾಗಿ ಇವತ್ತವರೆಗೂ ನಮ್ಮ ಭಾರತ ದೇಶದಲ್ಲಿ ಇರೋದಕ್ಕೆ ಕಾರಣ ಇಬ್ಬರು ಮ್ಯಾನೇಜ್ಮೆಂಟ್ ಎಷ್ಟು ಬೇಕೋ ಯೂನಿಯನ್ ಲೀಡರ್ಸು ಅಷ್ಟೇ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಎಂಪ್ಲಾಯೀಸ್ಗೋಸ್ಕರ ಇರೋದು, ಅವ್ರು ಕಷ್ಟಪಡೋದು ಎಂಪ್ಲಾಯೀಸ್ಗೋಸ್ಕರ. ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ನಾವು ಮುಂದೆ ಬರಬೇಕು, ಬೆಂಬಲ ನೀಡಬೇಕು, ಹೇಳಬೇಕು. ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ನೌಕರ ಸಂಘದ 2ನೇ ಪುನರ್ ಸಂಘಟನಾ ಸಮಾವೇಶಕ್ಕೆ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಪೈಕಿ ಪ್ರಪ್ರಥಮ ಜಿಲ್ಲೆಯಾಗಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಇವತ್ತು ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ, ನಮ್ಮ ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ನಿಮ್ಮೆಲ್ಲರಿಗೂ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನ ಈ ಮೂಲಕವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಕಳೆದ 4 ವರ್ಷದ ಹಿಂದೆಯೇ ನಿಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ. ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ, ಆದರೆ ಸಂಘಟನೆಯಿಂದ ನಿವೃತ್ತಿ ಆಗಲಿಲ್ಲ. ಅವರು ನಿಮ್ಮನ್ನು ಇಲ್ಲಿವರೆಗೂ ಕಳೆದ 4 ವರ್ಷಗಳಿಂದ ಅವರ ವೈಯಕ್ತಿಕ ಕೆಲಸಗಳನ್ನ ಬದಿಗಿಟ್ಟುಕೊಂಡು ಈ ಜಿಲ್ಲಾ ಸಂಘವನ್ನ ಮುನ್ನಡೆಸಿಕೊಂಡು ಬರ್ತಾ ಯಾವುದೇ ಕೆಲಸ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅದನ್ನ ಚಾಚು ತಪ್ಪದೆ ಈ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಅವರಿಬ್ಬರಿಗೆ ವಿಶೇಷವಾದಂತಹ ಅಭಿನಂದನೆಗಳು. ಜಿಲ್ಲಾ ಸಂಘಟನೆಗಳು ಅನ್ನುವಂಥದ್ದು ನಮ್ಮ ಕರ್ನಾಟಕ ಪ್ರದೇಶ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಒಂದು ಬಹುಮುಖ್ಯವಾದಂತಹ ಒಂದು ಅಂಗ. ಅದು AIBA ರೂಪಿಸುವಂತಹ ಅಥವಾ ನಮ್ಮ KPBF ರೂಪಿಸುವಂತಹ ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು, ಮುಷ್ಕರ ಇರ್ಬೋದು, ಅಥವಾ ಅಭಿಯಾನದ ಕಾರ್ಯಕ್ರಮ ಇರ್ಬೋದು, ಅಥವಾ ಸದಸ್ಯರ ಸಭೆ ಇರ್ಬೋದು, ಇದನ್ನ ಅನುಷ್ಠಾನಗೊಳಿಸಬೇಕಾಗಿರುವಂಥದ್ದು ಜಿಲ್ಲಾ ಸಂಘಟನೆಗಳ ಒಂದು ಪ್ರಮುಖವಾದಂತಹ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಅವರು ಅತ್ಯಂತ ಶಿಸ್ತುಬದ್ಧವಾಗಿ ಅದನ್ನ ನಿಭಾಯಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತು AIBA ಮತ್ತು KPBF ರೂಪಿಸುವಂತಹ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳ್ಳದೆ ಹೋದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅಷ್ಟರ ಮಟ್ಟಿಗೆ ಇವತ್ತು ಜಿಲ್ಲಾ ಸಂಘಟನೆಗಳು
ನಮ್ಮ ಎಇಬಿ ಮತ್ತು ಕೆಪಿಎಫ್ನ ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇರುವಂತದ್ದನ್ನು ನಾವು ನೋಡಿದ್ದೇವೆ. ಎಇಬಿ ಮತ್ತು ಕೆಪಿಎಫ್ ಯಾವತ್ತೂ ಕೂಡ ಜಿಲ್ಲಾ ಸಂಘಟನೆಗಳಿಗೆ ಅಗತ್ಯವಾದಂತಹ ಒಂದು ಸಹಕಾರ ನೀಡುವಲ್ಲಿ ಮತ್ತು ಮಾರ್ಗದರ್ಶನ ನೀಡುವಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹಾಗೆ ಹೇಗೆ ಎಇಬಿ ಮತ್ತು ಕೆಪಿಎಫ್ ನಿಮಗೆ ಸಹಕಾರವನ್ನ ಮಾರ್ಗದರ್ಶನವನ್ನ ನೀಡ್ತಾರೋ ಅದೇ ರೀತಿಯಲ್ಲಿ ಬೇಸ್ ಯೂನಿಯನ್ಗಳು ಮತ್ತು ನೀವು ಸದಸ್ಯರು ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಸದಸ್ಯರು ಜಿಲ್ಲಾ ಸಂಘಟನೆಗಳಿಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ನೀಡಿದರೆ ಮಾತ್ರ ಈ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ. ಇವತ್ತು ನಾವು ಹಲವಾರು ಸಮಸ್ಯೆಗಳ ನಡುವೆ ಇವತ್ತು ಬ್ಯಾಂಕ್ ಖಾಸಗೀಕರಣ ವಿಷಯ ಇರ್ಬೋದು, ಅಥವಾ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಇರ್ಬೋದು, ಇವತ್ತು ನೇಮಕಾತಿ ಆಗದೇ ಇರುವಂತಹ ಒಂದು ಸಮಸ್ಯೆ ಇರಬಹುದು, ಅಥವಾ ಇತ್ತೀಚೆಗೆ ಇವತ್ತು ಕಾರ್ಮಿಕ ವರ್ಗದ ಮೇಲೆ ಒಂದು ರೀತಿಯಾದಂತಹ ಒಂದು ಸೂತಕದ ಛಾಯೆಯಂತೆ ಬಂದಿರುವಂತಹ ಲೇಬರ್ ಕೋಡ್ಗಳ ಒಂದು ತಿದ್ದುಪಡಿ ಇರಬಹುದು. ಇವೆಲ್ಲವೂ ಇವತ್ತು ನಮ್ಮನ್ನ ಬಾಧಿಸ್ತಾ ಇರುವಂತಹ ಒಂದು ವಿಷಯಗಳು. ಇದು ಇವತ್ತು ನಿನ್ನೆದಲ್ಲ. ಈ ಕಾರ್ಮಿಕ ವರ್ಗದ ಮೇಲೆ ಆಳುವ ಸರ್ಕಾರಗಳ ದಾಳಿ ಶತಮಾನಗಳಿಂದ ಇದು ಇವತ್ತು ನಿನ್ನೆದಲ್ಲ. ಈ ಶತಮಾನಗಳ ಹಿಂದಿನಿಂದ ನಾವು ಇವತ್ತು ಹೋರಾಟವನ್ನ ಮಾಡಿಕೊಂಡು ಬಂದಿರುವಂತದ್ದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಹಲವಾರು ಕೇಂದ್ರ ಕಾರ್ಮಿಕ ಸಂಘಟನೆಗಳಿಗೆ ಕೂಡ ಒಂದು ಶತಮಾನಗಳ ಇತಿಹಾಸ ಕೂಡ ಇದೆ. ಯಾಕೆ ಶತಮಾನಗಳ ಹಿಂದೆ ಅವರು ಸ್ಥಾಪನೆ ಆಗಿತ್ತು ಅಂತಂದ್ರೆ ನಮ್ಮ ಕಾರ್ಮಿಕ ವರ್ಗದ ಮೇಲೆ ನಡೀತಾ ಇರುವಂತಹ ಆಳುವ ವರ್ಗ ಮತ್ತು ಬಂಡವಾಳಶಾಹಿಗಳ ಮಾಲೀಕತ್ವದ ಒಂದು ಶೋಷಣೆಯನ್ನ ತಪ್ಪಿಸಲಿಕ್ಕೆ ಈ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ ಅನ್ನುವಂಥದ್ದನ್ನ ನೀವೆಲ್ಲ ಗಮನಿಸಬೇಕು. ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ 1946 ಏಪ್ರಿಲ್ 20 ಜನ್ಮ ತಾಳಿತು, ಸ್ಥಾಪನೆ ಆಗಿದೆ. ಅಂದ್ರೆ ಈಗ ನಾವು 80 ವರ್ಷಗಳ ಸಂಭ್ರಮದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ನಮ್ಮ ಬ್ಯಾಂಕ್ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಂತಿರುವಂತಹ ಎಇಬಿಎ, ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಎಇಬಿಎ, ನಮಗೆ ನಾಯಕತ್ವವನ್ನ ನೀಡಿರುವಂತಹ ಎಇಬಿಎ 79 ವರ್ಷಗಳನ್ನ ದಾಟಿ 80ರ ವರ್ಷದ ಒಂದು ಸಂಭ್ರಮ ಪಡುವಂತಹ ರೀತಿ ಬ್ಯಾಂಕ್ ಉದ್ಯೋಗಿಗಳು ಬದುಕುತ್ತಿದ್ದಂತಹ ಕಾಲದಲ್ಲಿ ಎಇಬಿಎ ಸ್ಥಾಪನೆ ಆಯಿತು ಅಂತ ಅದು ನಿಜ. ಅವಾಗ ಸಂದರ್ಭದಲ್ಲಿ ಬ್ಯಾಂಕ್ ಉದ್ಯೋಗಿಗಳನ್ನ ಜೀತದಾಳುಗಳ ರೀತಿ ಬ್ಯಾಂಕ್ ಆಡಳಿತ ಮಂಡಳಿಯವರು ನೋಡ್ಕೊತಾ ಇದ್ರು. ಅವಾಗೆಲ್ಲ ಖಾಸಗಿ ಬ್ಯಾಂಕ್ಗಳ ಒಂದು ಯುಗ. ಖಾಸಗಿ ಬ್ಯಾಂಕ್ಗಳ ಒಂದು ಆಡಳಿತ ಮಂಡಳಿಯವರು ನೌಕರರನ್ನ, ಅದು ಕ್ಲರ್ಕ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ರೀತಿಯಲ್ಲಿ ನೋಡ್ತಾ ಇದ್ರು. ಬೆಳಿಗ್ಗೆ ಬ್ಯಾಂಕಿಗೆ ಬರುವಂತ ಸಂದರ್ಭದಲ್ಲಿ ಸಮಯ ಇದೆ, ನೀವು ಸಂಜೆ ಬ್ಯಾಂಕಿಂದ ಮನೆಗೆ ಹೋಗುವಾಗ ನಿಮ್ಗೆ ಸಮಯ ಇರಲಿಲ್ಲ ಅವಾಗ. ಇವತ್ತು 80 ವರ್ಷಗಳ ನಂತರ ನಾವಿವತ್ತು ನೋಡ್ತಾ ಇದ್ದೇವೆ, ನಮ್ಮ ವರ್ಕ್ಮನ್ ಎಂಪ್ಲಾಯೀಸ್ಗೆ ರೆಗ್ಯುಲೇಟೆಡ್ ವರ್ಕಿಂಗ್ ಅವರ್ಸ್ ಸೌಲಭ್ಯ ಇದೆ. ಇವತ್ತು 9:45 4:45 ಗಂಟೆ ತನಕ ಅಂದ್ರೆ 7 ತಾಸುಗಳ ಒಂದು ರೆಗ್ಯುಲೇಟೆಡ್ ವರ್ಕಿಂಗ್ ಅವರ್ಸ್ ಇವತ್ತು ಜಾರಿಗೆ ಬಂದಿದೆ ಅಂತಾದ್ರೆ ಅದು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ ಹೋರಾಟದ ಫಲ. ಒಂದು 15 ದಿವಸ ಕೆಳಗಡೆ ನಮ್ಮ ಕೇಂದ್ರ ಹಣಕಾಸು ಸಚಿವರು ಒಂದು ಹೇಳಿಕೆ ಕೊಟ್ಟರು. ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅವರು ಒಂದು ಮಾತನ್ನ ಹೇಳಿದ್ರು. ಅದೆಲ್ಲ ನಿಮ್ಮ ಗಮನಕ್ಕೆ ಬಂದಿರಬಹುದು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣದಿಂದ ಈ ದೇಶದ ಹಿತಾಸಕ್ತಿಗೆ ಯಾವುದೇ ಧಕ್ಕೆ ಇಲ್ಲ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನಿದೆ, ಆರ್ಥಿಕವಾಗಿ ಒಳಗೊಳ್ಳುವಿಕೆಯ ಒಂದು ಪ್ರೊಸೆಸ್ ಏನಿದೆ, ಅದಕ್ಕೆ ಯಾವುದೇ ಧಕ್ಕೆ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಆ ಹಣಕಾಸು ಸಚಿವರಿಗೆ 1969ರಲ್ಲಿ ನಡೆದಂತಹ ಬ್ಯಾಂಕ್ ರಾಷ್ಟ್ರೀಕರಣದ ನಂತರ ಈ ದೇಶದಲ್ಲಿ ನಡೆದಂತಹ ಒಂದು ಆರ್ಥಿಕ ಕ್ರಾಂತಿಯ ಬಗ್ಗೆ ಅರಿವಿಲ್ಲ. 1969 ನಂತರ ಅತ್ಯಂತ ಸಂಕುಚಿತವಾಗಿ ಖಾಸಗಿ ವ್ಯಕ್ತಿಗಳ, ಖಾಸಗಿ ಸಂಸ್ಥೆಗಳ ಬಿಗಿಮುಷ್ಟಿಯಲ್ಲಿದ್ದಂತಹ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸುವುದರ ಮೂಲಕ ಈ ದೇಶದ ಪ್ರತಿಯೊಂದು ಮೂಲೆ ಮೂಲೆಗೆ ಬ್ಯಾಂಕ್ ಶಾಖೆಗಳನ್ನ, ಬ್ಯಾಂಕಿಂಗ್ ಸೌಲಭ್ಯವನ್ನ ಹೇಗೆ ತಲುಪಿತು ಅನ್ನುವಂತಹ ಮಾಹಿತಿಯ ಕೊರತೆ ಬಹುಶಃ ಹಣಕಾಸು ಸಚಿವರಿಗಿತ್ತು ಅಂತ ನಾನು ಭಾವಿಸ್ತೇನೆ. ಲಕ್ಷಾಂತರ ವಿದ್ಯಾವಂತರಿಗೆ ಉದ್ಯೋಗ ಸಿಕ್ತು. ಈ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಶಾಖೆಗಳಲ್ಲಿ, ಊರುಗಳಲ್ಲಿ, ಗ್ರಾಮಗಳಲ್ಲಿ ಬ್ಯಾಂಕ್ ಶಾಖೆ ಹೋಗುವಂತೆ ಆಯಿತು. ಇವತ್ತು ಕೂಡ ನಮ್ಮ ಬೇಡಿಕೆ ಇದೆ, ನಮಗೆ ಸಮಾಧಾನ ಇಲ್ಲ. ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ ಘೋಷಣೆ ಏನಿದೆ, ಬ್ಯಾಂಕಿಂಗ್ ಸೌಲಭ್ಯ ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಬೇಕು. ಅಂದ್ರೆ ಅವನ ಮೂಲಭೂತ ಹಕ್ಕಾಗಿಲ್ಲ ಇನ್ನು. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ 6,35,000 ಹಳ್ಳಿಗಳಲ್ಲಿ ಇವತ್ತಿರುವಂತದ್ದು ಕೇವಲ 35,000 ಬ್ಯಾಂಕ್ ಶಾಖೆಗಳು ಮಾತ್ರ. ಅಂದ್ರೆ 6,35,000 ಒಂದ್ ಕಡೆ, 35,000 ಬ್ಯಾಂಕ್ ಶಾಖೆಗಳು ಒಂದ್ ಕಡೆ. ಅಂದ್ರೆ ಈ ಸರಿಸುಮಾರು 20
20 ಹಳ್ಳಿಗಳಿಗೆ ಒಂದು ಬ್ಯಾಂಕ್ ಶಾಖೆ ಇದೆ. 20 ಹಳ್ಳಿಗಳ ಜನರು ಒಂದು ಊರಿಗೆ ಹೋಗಿ ಬ್ಯಾಂಕಿಂಗ್ ಸೌಲಭ್ಯವನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಆದ್ರೆ ನಮ್ಮ ಬ್ಯಾಂಕ್ ರಾಷ್ಟ್ರೀಕೃತ ವ್ಯವಸ್ಥೆ ಇನ್ನಷ್ಟು ಗಲಾಟೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಕೂಗು. ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರರ ಒಂದು ಗುರಿ ಅತ್ಯಂತ ಸ್ಪಷ್ಟ. ಈ ದೇಶದ ಬ್ಯಾಂಕಿಂಗ್ ಸೌಲಭ್ಯ ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಅದಕ್ಕಾಗಿ ಕೇಂದ್ರ ಸರ್ಕಾರವನ್ನ ಸತತವಾಗಿ ಒತ್ತಾಯವನ್ನು ಹಾಕೊಂಡು ಬಂದಿದ್ದೇವೆ. ಆದ್ರೆ ಹಣಕಾಸು ಸಚಿವರು ಹೇಳ್ತಾರೆ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಿಂಗ್ ಅನ್ನ ಖಾಸಗೀಕರಣಗೊಳಿಸಿದೆ, ಯಾವುದೇ ಧಕ್ಕೆ ಇಲ್ಲ ಎನ್ನುತ್ತಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರ ಸಂಘ ಇದರ ವಿರುದ್ಧ ಹೋರಾಟವನ್ನ ಮಾಡ್ತದೆ. ಯಾಕಂದ್ರೆ ಇವತ್ತು ಜನರನ್ನ, ಈ ದೇಶವನ್ನ ರಕ್ಷಿಸಬೇಕಾಗಿರುವಂತದ್ದು ನಮ್ಮ ಹೊಣೆ. ಅತ್ಯಂತ ಸುಶಿಕ್ಷಿತ ಸಮುದಾಯವನ್ನ ಹೊಂದಿರುವಂತಹ ನಮ್ಮ ಸಂಘ ಈ ದೇಶವನ್ನ ಬರೇ ನಮ್ಮ ಎಂಪ್ಲಾಯೀಸ್ ಸದಸ್ಯರ ಹಿತವನ್ನ ರಕ್ಷಿಸುವಂತದ್ದು ಮಾತ್ರ ಅಲ್ಲದೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಹೋರಾಡುವಂತಹ ಅತ್ಯಂತ ದೇಶಪ್ರೇಮಿ ಸಂಘಟನೆ ಅಂದ್ರೆ ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರ ಸಂಘ ಕೂಡ ಒಂದು ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳುವಂತಹ ನಾಗರಾಜ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಕರೋನಾದ ಸಂದರ್ಭದಲ್ಲಿ ಕೂಡ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಒಂದು ದಿವಸ ಕೂಡ ಕ್ಲೋಸ್ ಮಾಡಿಲ್ಲ. ನಮ್ಮ ಉದ್ಯೋಗಗಳು ಒಂದು ದಿವಸ ಕೂಡ ಮನೆಗೆ ಕೂತ್ಕೊಳ್ಳಿಲ್ಲ. ಅತ್ಯಂತ ದೊಡ್ಡ ಇತಿಹಾಸ ಇದ್ದಿರುವಂತಹ ತಿರುಮಲ ದೇವಸ್ಥಾನ ದಿನಕ್ಕೆ 75ರಿಂದ 1 ಲಕ್ಷ ಯಾತ್ರಿಗಳು ಭಕ್ತರಲ್ಲಿ ಭೇಟಿ ನೀಡ್ತಾರೆ. ಅಂತ ದೇವಸ್ಥಾನ ಸುಮಾರು 2-3 ತಿಂಗಳ ಕಾಲ ಲಾಕ್ಔಟ್ ಆಗಿತ್ತು. ಶಿಕ್ಷಣ ಸಂಸ್ಥೆಗಳು ಲಾಕ್ಔಟ್ ಆಗಿತ್ತು, ಸಚಿವಾಲಯಗಳು ಲಾಕ್ಔಟ್ ಆಗಿತ್ತು. ಆದ್ರೆ ಯಾವುದೇ ಒಂದು ಬ್ಯಾಂಕ್ ಲಾಕ್ಔಟ್ ಆಗದೆ ನಮ್ಮ ಉದ್ಯೋಗಿಗಳು, ನಾವು ನಿಜವಾದ ಹೋರಾಟಗಾರರು, ನಾವು ಕೂಡ ಕರೋನಾ ಸೋಲ್ಜರ್ಸ್ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಣದ ಹಂಗು ತೊರೆದು ನಾವು ಜನರಿಗೆ ಸೇವೆಯನ್ನು ಸಲ್ಲಿಸಿದ್ದೇವೆ. ಅದಲ್ಲದೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಯೋಜನೆಗಳನ್ನು ತರುತ್ತೆ, ಅದು ಜನ್ಧನ್ ಯೋಜನೆ ಇರ್ಬೋದು, ನರೇಗಾ ಇರ್ಬೋದು, ವಿಮೆ ಇರ್ಬೋದು, ಪಿಂಚಣಿ ಇರ್ಬೋದು, ಅವೆಲ್ಲವುಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ದೇಶದ ಜನರಿಗೆ ತಲುಪಿಸುವಂತಹ ಸಂಸ್ಥೆಗಳು ಬ್ಯಾಂಕ್ಗಳು. ಇದೆಲ್ಲ ಗೊತ್ತಿದ್ದು ಕೂಡ ಹಣಕಾಸು ಸಚಿವರು ರಾಷ್ಟ್ರೀಕೃತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸಬೇಕು ಅನ್ನುವಂತಹ ಒಂದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ದಾರೆ. ನಾವಿದನ್ನ ಈ ವೇದಿಕೆ ಮೂಲಕ ಖಂಡಿಸಬೇಕಾಗುತ್ತೆ. ಕಳೆದ 5 ವರ್ಷಗಳಲ್ಲಿ ಕ್ಲೆರಿಕಲ್ ಸಂಖ್ಯೆ 1.5 ಲಕ್ಷ ಕಡಿಮೆ ಆಗಿದೆ. ಸಬ್ಸ್ಟಾಫ್ ಸಂಖ್ಯೆ 1 ಲಕ್ಷದಷ್ಟು ಕಡಿಮೆ ಆಗಿದೆ. 2020ರಲ್ಲಿ ಎಷ್ಟು ಸಂಖ್ಯೆ ಇತ್ತು, 2025ರಲ್ಲಿ ಎಷ್ಟು ಸಂಖ್ಯೆ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ 2.5 ಲಕ್ಷಗಳ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಬ್ಯಾಂಕ್ ಕೂಡ ಬಿಸ್ನೆಸ್ ಆಗ್ತಾ ಇಲ್ವಾ? ಆ 5 ವರ್ಷಗಳಲ್ಲಿ ಬ್ಯಾಂಕಿನ ಬಿಸ್ನೆಸ್ ಡಬಲ್ ಆಗಿದೆ, ಕೆಲವು ಕಡೆ ಟ್ರಿಬಲ್ ಕೂಡ ಆಗಿದೆ. ಹೆಚ್ಚಾಗ್ತಾ ಇದೆ, ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಜನರಿಗೆ ನಾವು ಏನು ಸಮರ್ಪಕವಾದಂತಹ ಸೇವೆ ಕೊಡಲಿಕ್ಕೆ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. 2023ರಲ್ಲಿ ನವೆಂಬರ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಿಂದ 2024ರ ಜನವರಿವರೆಗೆ 4 ತಿಂಗಳ ಪ್ರೊಲಾಂಗ್ಡ್ ಒಂದು ಎಜುಕೇಶನ್ ಸಂಘಟನೆಗಳ ಒಂದು ಒಕ್ಕೂಟದ ಮೂಲಕ ನಾವು ಹೋರಾಟವನ್ನ ಆರಂಭ ಮಾಡಿದೆವು. 2023ರಲ್ಲಿ ಏನು ನಾವು ರಿಕ್ರೂಟ್ಮೆಂಟ್ ಬಗ್ಗೆ ಹೋರಾಟ ಮಾಡಿದೀವಿ, ಇವೆಲ್ಲ ನೋಡಿದೀವಿ. ಈ ಒಂದು ರಿಕ್ರೂಟ್ಮೆಂಟ್ ಸಮಸ್ಯೆ ಅನ್ನುವಂಥದ್ದು ಕೇವಲ ಎಇಬಿ ಸಮಸ್ಯೆ ಅಲ್ಲ, ಅದು ಬ್ಯಾಂಕಿಂಗ್ ಕ್ಷೇತ್ರದ ಸಮಸ್ಯೆ. ಆದ್ರೆ ಯಾವ ಎಇಬಿ ಬಿಟ್ಟು ಯಾವ ಯೂನಿಯನ್ ರಿಕ್ರೂಟ್ಮೆಂಟ್ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ, ಮುಷ್ಕರ ಮಾಡಿದ್ದಾರೆ. ಒಂದು ಉದಾಹರಣೆ ಇವತ್ತೆಲ್ಲ ಒಪ್ಕೊಂಡಿದ್ದಾರೆ. ನಮ್ಮ ವಿರೋಧಿ ಸಂಘಟನೆಗಳು ಕೂಡ ಒಪ್ಕೊಂಡಿದ್ದಾರೆ. ಈ ದೇಶದ ಬ್ಯಾಂಕ್ ಉದ್ಯೋಗಿಗಳಿಗೆ ನಾಯಕತ್ವವನ್ನು ನೀಡುವಂತಹ ಏಕಮೇವ ಸಂಘಟನೆ ಇದ್ರೆ ಅದು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್. ಡಿವಿಡೆಂಡ್ ಕೊಟ್ಟಿರುವಂತದ್ದು 2024 ಮಾರ್ಚ್ ಅಲ್ಲಿ 27,831 ಕೋಟಿ ರೂಪಾಯಿಗಳು. ಅದೇ ಮಾರ್ಚ್ 2025ರಲ್ಲಿ 34,992 ಕೋಟಿ ರೂಪಾಯಿಗಳ ಡಿವಿಡೆಂಡ್ ಅನ್ನು ಹಂಚಿಕೆ ಮಾಡಿದ್ದಾವೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು. ಅದರಲ್ಲಿ ಸರ್ಕಾರ ಕೂಡ ಕೊಟ್ಟಿದ್ದೇವೆ. ನಾವು ಕೇವಲ ಶೇರ್ ಹೋಲ್ಡರ್ಸಿಗೆ ಮಾತ್ರ ಡಿವಿಡೆಂಡ್ ಕೊಡಲ್ಲ, ಸರ್ಕಾರದ ಬಂಡವಾಳ ಕೂಡ ನಮ್ಮ ಬ್ಯಾಂಕ್ಗಳಲ್ಲಿದೆ. ಆದ್ರಿಂದ ಸರ್ಕಾರಕ್ಕೆ ಎಷ್ಟು ಕೊಟ್ಟಿದ್ದೀವಿ? ಮಾರ್ಚ್ 2024ರಲ್ಲಿ 18,089 ಕೋಟಿ ರೂಪಾಯಿಗಳನ್ನ ನಾವು ಡಿವಿಡೆಂಡ್ ಕೊಟ್ಟಿದ್ದೇವೆ. 2025 ಮಾರ್ಚ್ ಅಲ್ಲಿ 21,950 ಕೋಟಿ ರೂಪಾಯಿಗಳ ಡಿವಿಡೆಂಡ್ ಅನ್ನ ಸರ್ಕಾರ ಕೊಟ್ಟಿದ್ದೇವೆ. ಸರ್ಕಾರದ ನಮ್ಮ ಹಣಕಾಸು ಸಚಿವರೇ ನಮ್ಮ ಬ್ಯಾಂಕ್ಗಳ ಆಡಳಿತ ಮಂಡಳಿ
ಇಟ್ಕೊಂಡು ಫೋರ್ಸ್ ಕೊಟ್ಟಿದ್ದಾರೆ. ಅವರಿಗೆ ಗೊತ್ತಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ತಾವು ಗಳಿಸಿದ ಲಾಭವನ್ನ ದೇಶಕ್ಕೆ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತಹ ಡಿವಿಡೆಂಡ್ಗಳು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಹಣಕಾಸು ಸಚಿವರಿಗೆ ಗೊತ್ತಿಲ್ವಾ? ಆದರೂ ಕೂಡ ಅವರು ಇವತ್ತು ಅದನ್ನ ಖಾಸಗೀಕರಣಗೊಳಿಸಬೇಕು, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಖಾಸಗಿ ವ್ಯಕ್ತಿಗಳ ಕೈಗೆ ಹಸ್ತಾಂತರಿಸಬೇಕು ಅನ್ನುವಂತಹ ಒಂದು ಹುನ್ನಾರ ನಡೀತಿದೆ. ಈ ಯೋಜನೆಯನ್ನು ನಾವು ಹಿಮ್ಮೆಟ್ಟಿಸಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು. ನಾವು ಸಂಗಾತಿಗಳ ಊರೆಲ್ಲ ನೆಂಟರು ಹಣದ ಗಂಟಿದ್ದಾರೆ. ಆ ಹಣದ ಗಂಟು ನೀವೆಲ್ಲರೂ ಅದನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗಿದ್ದೀರಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ. ಆದ್ರೆ ಆ ಹಣದ ಗಂಟಿನ ಮೇಲೆ ಇವತ್ತು ಜಗತ್ತಿನ ದೊಡ್ಡವರು ಕಂಡು ಬಿದ್ದಿದೆ. ಆ ಜಗತ್ತಿನ ದೊಡ್ಡವರಿಗೆ ರತ್ನಗಂಬಳಿ ಹಾಕಿ ಕಾಯುವ ಅಂದ್ರೆ ಅವರನ್ನ ಬರಮಾಡಿಕೊಳ್ತಾ ಇದ್ದಂಥವ್ರು ನಮ್ಮದೇ ಬಗಲ ಸುಣ್ಣಗಳು. ಆ ಬಗಲ ಸುಣ್ಣವನ್ನ ಇಟ್ಕೊಂಡು ನಾವು ನೀರಿಗೆ ಹಾರಿದ್ದೇವೆ. ನಾ ಯಾವ ಕಾರಣಕ್ಕಾಗಿ ಹೇಳಿದೆ ಅಂತ ಹೇಳುವಂತ ಸೂಚ ಅಂತ ತಮಗೆ ಗೊತ್ತಿದೆ. ಹಾಗಾಗಿ ನಾವು ಜನತೆ ಒಂದಾಗಬೇಕು, ದುಡಿಯೋ ಜನ ಒಂದಾಗಬೇಕು. ಅದೇ ಕಾರ್ಲ್ ಮಾರ್ಕ್ಸ್ ಹೇಳಿದ್ರು, ಜಗತ್ತಿನ ಕಾರ್ಮಿಕರೇ ಒಂದಾಗಿ ನಿಮ್ಮ ಸರಪಳಿಗಳನ್ನು ಹೊರತುಪಡಿಸಿ ಕಳ್ಕೊಳ್ಳಿಕ್ಕೆ ಬೇರೇನೂ ಇಲ್ಲ. ರಟ್ಟೆಯ ಬಿಟ್ಟರೆ ಆಸ್ತಿಯೇ ಇಲ್ಲದ ಬಡವರು ಬಗ್ಗರ ಈ ದೇಶವನ್ನ ಸಂರಕ್ಷಣೆ ಮಾಡಬೇಕಾದಂಥವ್ರು ನಾವು ನೀವು ಒಂದಷ್ಟು ಪ್ರಜ್ಞೆಯನ್ನೇ ಇಟ್ಟಂತವ್ರು. ಹಾಗಾಗಿ ನಾವು ನಮ್ಮ ಈ ಚಳುವಳಿಯಲ್ಲಿ ಕ್ರಾಂತಿಕಾರಿ ಪರಂಪರೆ ಇದೆ, ಅದನ್ನ ಇನ್ನಷ್ಟು ಹೆಚ್ಚು ಗಟ್ಟಿಗೊಳಿಸೋಣ ಅಂತ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಎಲ್ಲವೂ ಮಾರಾಟದ ಕಾಲ. ನೆಲ, ಜಲ, ಪ್ರಕೃತಿ ಸಂಪತ್ತು ಇದೆ ಎಲ್ಲದೂ ಕೂಡ ಮಾರಾಟ ಆಗಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಇರುವಿಕೆಯನ್ನು ಕೂಡ ಅನುಮಾನಿಸ್ತಕ್ಕಂಥ ಒಂದು ಆಳುವವರ ದಬ್ಬಾಳಿಕೆಯ ಕಾಲದಲ್ಲಿ ನಾವಿದ್ದೇವೆ. ಅದು ವಿವಿಧ ರೀತಿಯ ನೀತಿಗಳ ಮೂಲಕ ಬಂದಿದೆ. ಯಾಕೆಂತಂದ್ರೆ ನಿಮ್ಮಲ್ಲಿ ಎಲ್ಲ ವಿಧದ ರಾಜಕೀಯ ವಿಚಾರಗಳನ್ನ ಅರಿತುಕೊಂಡಂತವ್ರು ಮತ್ತು ಕೆಲವು ರಾಜಕೀಯ ವಿಚಾರಗಳಿಗೆ ನಿಷ್ಠೆಯನ್ನು ಹೊಂದಿದಂಥವ್ರು ನಿಮ್ಮಲ್ಲಿ ಇದ್ದೇ ಇರ್ತಾರೆ. ನನಗೆ ಗೊತ್ತು, ನಿಮ್ಮ ಡೆಮೊಕ್ರೆಟಿಕ್ ಆದಂತ ಒಂದು ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸ್ತಾನೆ. ನಾನು ಈ ದೇಶದ ದುಡಿಯೋ ಜನರ ಪರವಾಗಿ, ಬ್ಯಾಂಕ್ ನೌಕರರ ಪರವಾಗಿ ನಿಮ್ಮೆದುರುಗಡೆ ಒಂದಷ್ಟು ಅಂಶಗಳನ್ನ ಹೇಳಲೇಬೇಕು. ಯಾಕೆಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬ್ಯಾಂಕ್ ನೌಕರರ, ಅದು AIBA ಇರ್ಬೋದು, ಬೆಪಿ ಇರ್ಬೋದು, ವಿಮಾ ನೌಕರ ಸಂಘಟನೆ ಇರ್ಬೋದು, ಜನರಲ್ ವಿಮಾ ನೌಕರರ ಸಂಘಟನೆಗಳಿರ್ಬೋದು, ಇವರೆಲ್ಲರೂ ಕೂಡ ಮತ್ತು ಕಾರ್ಮಿಕರು, ಅವರ ಅಂಗನವಾಡಿ, ಬಿಸಿ ಊಟ, ಹಮಾಲಿ, ಕಟ್ಟಡ, ಪೌರ, ಇನ್ನಿತರ ಯಾವುದೇ ವಿಭಾಗದ ಕಾರ್ಮಿಕರಿರ್ಬೋದು, ಘನಕೈಗಾರಿಕಾ ಕಾರ್ಮಿಕರಿರ್ಬೋದು, ನಾವು ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಸಂದರ್ಭ ಒದಗಿ ಬಂದಿರೋದ್ರಿಂದಾಗಿ ಈ ಅಂಶಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ನಮ್ಮ ತುತ್ತು ಅನ್ನವನ್ನ ಕಸದು ಇವತ್ತು ಬೇರೆಯವರ ಬಾಯಿಗಿಕ್ಕಲಿಕ್ಕೆ ನಮ್ಮ ಮೇಲೆ ನಿರಂತರವಾದಂತಹ ತೆರಿಗೆಗಳನ್ನ ಹೇಳ್ತಕ್ಕಂಥ ಒಂದು ಸಂದರ್ಭ, ಒಂದು ಕರಾಳ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಹೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಂತ. ಸದಾ ಎಲ್ಲರಿಗೂ ಬಾಗಿ ಬಾಗಿ ಇರಿ. ನಾವು ಪ್ರಶ್ನೆ ಮಾಡ್ಬೇಕಲ್ವೇ, ಅವರ ಮಹಡಿಗಳು ಮೇಲಕ್ಕೆ ಮೇಲಕ್ಕೆ ಏರುತ್ತಿವೆ ಏಕೆ? ನನ್ನ ಬೆನ್ನು ಗೂನಾಗಿ ಕೆಳಕ್ಕೆ ಕೆಳಕ್ಕೆ ಬಾಗುತ್ತಿದೆ ಏಕೆ? ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ? ಹಾಗಾಗಿನೇ ಅಂತ ಒಂದು ಎಜುಕೇಶನ್ ಅನ್ನ, ಒಂದು ಸಾಮಾಜಿಕವಾದಂತ ಎಜುಕೇಶನ್ ಅನ್ನ ನಮ್ಮ ಬ್ಯಾಂಕ್ ನೌಕರರ ಮಧ್ಯೆ, ನಮ್ಮ ಟ್ರೇಡ್ ಯೂನಿಯನ್ಗಳ ಮಧ್ಯೆ ನಾವು ಕೊಟ್ಟು ಮುಂದಿನ ತಲೆಮಾರನ್ನ ತಯಾರಿ ಮಾಡೋಣ ಅಂತ ಹೇಳುವಂಥದ್ದು ನನ್ನ ಕಳಕಳಿ. ಸನ್ಮಾನ ಅದು ಈ ಚಳುವಳಿಯನ್ನ ಇನ್ನಷ್ಟು ಹೆಚ್ಚು ಗಟ್ಟಿಗೊಳಿಸು. ಕೂತ್ಕೊಂಡಿರಬೇಡ. ಕಾರವಾರದ ಬೀದಿಯಿಂದ ಹಿಡಿದು ಡೆಲ್ಲಿ ಬೀದಿವರೆಗೆ ನಿಮ್ಮೆಲ್ಲರ ಧ್ವನಿಗಳು ನಮ್ಮ ಜೊತೆಗೆ ಸೇರ್ತವೆ. ಆ ಧ್ವನಿಯಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ನೀವೆಲ್ಲ ಜೊತೆ ಇರಿ ಅಂತ ನೀವು ಹೇಳಿ ಒಂದು ಆಜ್ಞೆ ಮಾಡ್ದಂಗೆ ಅಂತ ನಾನು ಭಾವಿಸ್ತೇನೆ. ಇವರ ಬಾಯಿ ಕಟ್ಟಬೇಕು. ಅವರು ಅಂತಂದ್ರೆ ನಾವು ಬಹಳ ಸಂಖ್ಯೆಯಲ್ಲಿದ್ದೇವೆ, ನಾವು ಬಹಳ ಸಂಖ್ಯೆ ದುಡಿಯೋದು. ಹಾಗಾಗಿ ನಮ್ಮನ್ನ ನಾವು ಬಾಯಿ ಕಟ್ಕೊಂಡಿರ್ಲಿಕ್ಕೆ ಕೊಡಬಾರ್ದು, ನಮ್ಮ ಬಾಯಿ ಬಿಡಬೇಕು. ಅವರು ಬಾಯಿ ಬಿಟ್ಟೊಡನೆ ಇವರ ಬಾಯಿ ಅಂತಂದ್ರೆ ಮಾಲೀಕರ ಬಾಯಿಯನ್ನು ಕಟ್ಟಿಸ್ಬೇಕು ನೀವು, ನಾವು ನೀವೆಲ್ಲರೂ ಸೇರಿ. ಅದು ಒಂದು ಅಂಶವನ್ನ ಹೇಳ್ತಾ, ಇವತ್ತು ಆರ್ಥಿಕ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಕ್ಕಂಥ ನೀತಿಗಳು, ಶ್ರೀವಾತ್ಸವ ಇರ್ಬೋದು ಅಥವಾ MR ಶೆಣೈ ಅಂತ ಹೇಳ್ಕೊಂಡು ಮೊನ್ನೆ ತೀರ್ಕೊಂಡ್ರು, ನೀವೆಲ್ಲ ಕೇಳಿರ್ತೀರಿ, ಅವ್ರು ಇರ್ಬೋದು,
ದಾಂಡೇಲಿ ಘಟ್ಟಾಂಬಳೆ ಕಾಮ್ರೇಡ್ ಇದ್ರು, ಹಾಗೆಯೇ ವಿನೋದ್ ಮೇತ್ರಿ ಅವರು, ವಾಸುದೇವ್ ಸೇಠ್ ಅವರು, ಹಾಗೆಯೇ ವಿಮಲಾ ಅವರು, ಹೀಗೆ ಆನಂದ್ ಅವರು ಇಲ್ಲ ಅವ್ರ ಕವಿಗಳು ಕೂಡ ಆಗಿದ್ರು. ಅವರೆಲ್ಲರ ಸಂಪರ್ಕದಿಂದ ನಾವು ಒಂದಷ್ಟು ಚಳುವಳಿಗಳನ್ನ ಬಲಗೊಳಿಸ್ತಾ ಬಂದಂಥವ್ರು. ಜಿಲ್ಲಾ ಸಂಘಟನೆಯ 2ನೇ ಸಮಾವೇಶ ಉದ್ಘಾಟನೆಗೊಂಡಿದೆ. ಈ ಸಮ್ಮೇಳನವನ್ನು ಉದ್ಘಾಟಿಸಿದ ಕಾಮ್ರೇಡ್ ಜೈನಾಥ್ ಅವರಿಗೆ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಾಮ್ರೇಡ್ ರಾಘವೇಂದ್ರ ನೈರಿ ಅವರಿಗೆ ಉದ್ಘಾಟನೆಯ ಅಂಗವಾಗಿ ಮೊಟ್ಟಮೊದಲನೆಯ ಧನ್ಯವಾದಗಳನ್ನು ಹೇಳುತ್ತೇವೆ. ಈ ಸಮ್ಮೇಳನದ ಮುಖ್ಯ ಉದ್ದೇಶ ಬ್ಯಾಂಕ್ ಉದ್ಯೋಗಿಗಳಲ್ಲಿ ಒಗ್ಗಟ್ಟನ್ನು ಬಲಪಡಿಸಿ ನಮ್ಮ ಸಂಘಟನೆಯ ದೇಶಪ್ರೇಮಿಯ ಹೋರಾಟದ ಉದ್ದೇಶಗಳನ್ನು ಮೊದಲು ನಾವು ಅರ್ಥ ಮಾಡಿಕೊಂಡು ನಮ್ಮ ಗ್ರಾಹಕರಿಗೆ ಮತ್ತು ಜನಸಾಮಾನ್ಯರಿಗೆ ತಿಳಿಸಿ ಜನರ ವಿಶ್ವಾಸ ಗಳಿಸಿ ಬ್ಯಾಂಕ್ಗಳನ್ನು ಜನಸ್ನೇಹಿತರಾಗಿ ಪರಿವರ್ತಿಸುವುದು. ನಮ್ಮ ಹೋರಾಟದ ಬಗ್ಗೆ ಮತ್ತು ದೇಶೀಯ ನಿಲುವಿನ ಬಗ್ಗೆಯೂ ವಿವರವಾಗಿ ಉದ್ಘಾಟನಾ ಭಾಷಣದಲ್ಲಿ ಕಾಮ್ರೇಡ್ ಜೈನಾಥ್ ಅವರು ಪ್ರಸ್ತಾಪಿಸಿ ಹಲವಾರು ವಿಷಯಗಳಲ್ಲಿ ಸದಸ್ಯರಿಗೆ ಇರುವ ಗೊಂದಲಗಳಿಗೆ ಸಮಾಧಾನ ಹಾಗೂ ಮುಂದಿನ ದಿನಗಳ ಹೋರಾಟ ಲಘು ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಧ್ಯಾಹ್ನದ ಡೆಲಿಗೇಟ್ ಸೆಷನ್ನಲ್ಲಿ ಚರ್ಚೆ ಮಾಡಲು ನಿಮಗೆ ಅವಕಾಶವನ್ನು ನೀಡಲಾಗುವುದು. ಅದೇ ರೀತಿ ಮುಖ್ಯ ಅತಿಥಿಗಳಾದ ಕಾಮ್ರೇಡ್ ನೈರಿ ಅವರು ಕೂಡ ತಮ್ಮ ಅಸ್ಖಲಿತ ಕನ್ನಡದಲ್ಲಿ ನಮಗೆ ಮನದಟ್ಟುವ ಹಾಗೆ ಬ್ಯಾಂಕ್ ಪ್ರೈವೇಟೈಸೇಷನ್ ಮತ್ತು ಹಲವಾರು ವಿಷಯದ ಬಗ್ಗೆ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಹಾಗೆ ಇವತ್ತಿಗೂ ಕೂಡ ಅದೇ ಉತ್ಸಾಹದಿಂದ ನಿಮ್ಮನ್ನು ಮುನ್ನಡೆಸ್ತಾ ಇರುವಂತಹ ಅಧ್ಯಕ್ಷರಾದಂತಹ ಕಾಮ್ರೇಡ್ ವಿನೋದ್ ಬಾಂದೇಕರ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕಾಮ್ರೇಡ್ ವಾಸುದೇವ್ ಶೇಖ್ ಇವರಿಬ್ಬರನ್ನ ಈ ಸಂದರ್ಭದಲ್ಲಿ ಗೌರವಿಸದೆ ಹೋದ್ರೆ ಅದು ತಪ್ಪಾಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಇದು ಇಡೀ ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ನೌಕರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಕೇಂದ್ರ ಸಮಿತಿ ಸದಸ್ಯರು ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಬ್ಬರನ್ನ ಸನ್ಮಾನ ಮಾಡ್ತೇವೆ. ಅದೇ ರೀತಿಯಲ್ಲಿ ಕಾಮ್ರೇಡ್ ವಿನೋದ್ ಬಾಂದೇಕರ್ ಅವರ ಶ್ರೀಮತಿಯವರು ಮತ್ತೆ ವಾಸುದೇವ್ ಶೇಖ್ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಎರಡನೇ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಈಗ ಮಂಡಲಾರ್ಪಣೆ.
ಪೇಮೆಂಟ್ ಅದು ಬಿಟ್ಟು ನೀವು ಸುಮ್ಮನೆ ಯಾರೋ ಬಂದು ಕೇಳುತ್ತೆ ಕೊಡಬೇಡಿ. ಬ್ಯಾಂಕಿನ ದುಡ್ಡಲ್ಲಿ ನೀವು ಯಾವುದೇ ವ್ಯವಹಾರ Second conference after reorganizing the district association in Karwar, the district headquarters in Uttar Kannada district. Karwar is said to have inspired Nobel laureate Rabindranath Tagore to pen his first drama. He described Karwar as the Kashmir of Karnataka. It is a place uncrowded, unpolluted, where you can breathe fresh and clean air, take a long lazy walk, laugh, sing, and bring back romance. Union go on strike. ನಾನು ನಾಯಕಿ ಅಂತ ಹೇಳ್ಕೊಂಡೆ. ಅದಕ್ಕೆ ನಾನು ನಾಯಕಿ ಅಲ್ಲ. ಇಲ್ಲಿ ಒಂದು ಸಂಘಟನೆಯಲ್ಲಿ ನಾವು ಸದಸ್ಯರಾಗಿ ಒಂದು ಕೆಲಸವನ್ನು ಮಾಡುವಾಗ ನಾವೇ ನಾಯಕರು, ನಾವೇ ಸೇವಕರು. ಅದನ್ನು ನಾವು ಒಪ್ಪಿಕೊಂಡು ಮಾಡಬೇಕು. ಅವರು ಸಹಿತ ಅವರು ಇರುವಂತಹ ಹುಮ್ಮಸ್ಸು ಮತ್ತು ಅವರು ಎಲ್ಲರೂ ಒಗ್ಗೂಡಿಸುವಂತ ಕಲೆ ಇದೆಯಲ್ಲ, ಅದೆಲ್ಲರಿಗೂ ನಮ್ಗೆ ಒಂಥರ ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗದು. ರೀತಿಯಾಗಿ ವಾಸುದೇವ್ ಸ್ಟೇಟ್ ಅವರಿಗೆ ಸವಿಸ್ತಾರವಾಗಿ ಮಂಡಿಸಿದಂತ ವರದಿಯನ್ನು ನಾವು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ. ಅದನ್ನು ಯಾವಾಗಲೂ ಒಂದು ಅವ್ರ ಕೈಯಲ್ಲಿ ಮೈ ಸಿಕ್ಕರೆ ಸಾಕು ಮಾತಿನ ಚಾಟಿಯನ್ನು ಬಿಡಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ವಿನೋದ್ ಮಾಲಿಕರ್ ಸಂಘಟನಾತ್ಮಕ ರೀತಿ ಅವರನ್ನು ಎಲ್ಲರನ್ನೂ ಆಕರ್ಷಿಸುವ ಕಲೆ ಅವರಲ್ಲಿದೆ. ಎಲ್ಲರೂ ನಮ್ಮ ಬ್ಯಾಂಕಲ್ಲಿ ಸದಸ್ಯರು ಬಿಜಿ ಇದ್ದಾಗ ಇಬ್ಬರೇ ನಾಯಕರು ಓಡಾಡ್ತಾ ಇರೋದನ್ನು ನೋಡಿ ನಾನು ವಾಲಂಟಿಯರ್ ಆಗಿ ನಾನು ಬಂದೆ. ಸರ್ ಏನೇ ಇದ್ರು ನನಗೆ ಯಾವಾಗ ಕರೀರಿ, ನಾನು ಬಂದು ಕೆಲಸ ಮಾಡ್ತೀನಿ. ನಮ್ಮ ಧರ್ಮ ನಾವು ಪಾಲಿಸಲೇಬೇಕದನ್ನು. ಆದ್ದರಿಂದ ಇಲ್ಲಿ ನೆರೆದಂತ ಇದೆ ನಮ್ದು ನಾಯಕರು ಏನು ಹಾಕ್ಕೊಟ್ಟಿದ್ದಾರಲ್ಲ ಫೌಂಡೇಶನ್ ಅನ್ನ ನಾವು ಬೀಳ್ಲಿಕ್ಕೆ ಕೊಡಬಾರ್ದು. ನಮ್ಮ ಜನರಲ್ ಸೆಕ್ರೆಟರಿ ಹಾಗೂ ಪ್ರೆಸಿಡೆಂಟ್ ವಿ.ಕೆ.ಡಿ. ಅವರು ತುಂಬ ಕಷ್ಟಪಟ್ಟು ಈ ಆರ್ಗನೈಸೇಷನ್ನ ಇವರಿಗೆ ತಿಳಿಸಿದ್ದಾರೆ. ಸೊ ಮುಂದೆ ನಮಗೆ ಅಂದರೆ ನಾವುಗಳು ಎಲ್ಲ ಸೇರಿ ಅದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಟ್ಟದಲ್ಲಿ ಅದನ್ನು ಬೆಳೆಸೋಣ. ಅದೇ ರೀತಿ ಅದರ ಶಕ್ತಿ ಅಂದರೆ ಏನು? ಈ ಸಮ್ಮೇಳನದ ಮೂಲಕ ಇನ್ನಷ್ಟು ನಮಗೆ ಶಕ್ತಿಯನ್ನು ಕೊಟ್ಟಿದೆ. ಎಲ್ಲರೂ ನಾವು ಒಂದುಗೂಡಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ಉದ್ಯೋಗಿಗಳ ಸಂಘಟನೆಯನ್ನು ಇನ್ನೂ ಶಕ್ತಿಪೂರ್ಣವಾಗಿಸೋಣ. ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ. ಈ ಸಂಘವನ್ನು ಮತ್ತೆಷ್ಟು ಎತ್ತರಕ್ಕೆ ತಗೊಂಡು ಚೆನ್ನಾಗಿ ಆಗಿಬಿಟ್ಟು ಅದನ್ನು ಎಷ್ಟು ಆರ್ಗನೈಸ್ ಮಾಡಿ ಅವರು ಎಷ್ಟನ್ನು ಯಾವ ಲೆವೆಲಲ್ಲಿ ಅದನ್ನು ಮಾಡಬೇಕಾದ್ರೆ ಹಿಂದಿನ ಅದರದ್ದು ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಂಡ್ವಿ. ಮುಂದೆ ನಾವೊಂದು ಈಗ ನೆಕ್ಸ್ಟ್ ಜನ್ರೇಷನ್ನಿಗೆ ಬರ್ತಾಯಿದ್ದು ಅದನ್ನು ನಾವು ನಡೆಸಬೇಕಂದ್ರೆ ನಮ್ಗೆ ಭಾಳ ಕಷ್ಟ ಆಗ್ಬೋದು. ಆದರೆ ಅವರು ಗೈಡೆನ್ಸ್ ಯಾವಾಗೂ ನಮ್ಮ ಜೊತೆಗಿರಬೇಕು, ಯಾವಾಗೂ ನಮಗೆ ಹೆಲ್ಪ್ ಆಗಬೇಕು. ಹೊಸ ಚಿಗುರು ಬರೋದು ಹಳೆ ಬೇರಿನಿಂದ. ಸೊ ಹಳೆ ಯೂನಿಯನ್ ಚೆನ್ನಾಗಿ ಮಾಡಿ ಚೆನ್ನಾಗಿ ನಮಗೆ ದಾರಿ ಮಾಡಿ ಕೊಟ್ಟಿದ್ದಾರೆ. ನಾವು ಹೊಸ ಚಿಗುರು ಥರ ಇಲ್ಲ, ನಾವು ಹೊಸದಾಗಿ ಮಾಡಿ ಹೊಸದಾಗಿ ಚೆನ್ನಾಗಿ ಮಾಡಿ ನಮ್ಮನ್ನು ನಾವು ಬೆಳೆಸ್ಕೋಬೇಕು, ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯೂನಿಯನ್ ಅಥವಾ ಸಂಘಗಳನ್ನ ಇನ್ನೂ ಒಟ್ಟುಗೂಡಿಸಿ ಚೆನ್ನಾಗಿ ಮಾಡಬೇಕು. ಅವರು ಹಕ್ಕು ಚಿರದಾರಿನ ಇನ್ನೂ ಚೆನ್ನಾಗಿ ನಡೆಯಬೇಕು. ಅವರಿಗೂ ಕೂಡ ನಾವು ಹೆಮ್ಮೆ ತರಬೇಕು. ನಮ್ಮ ಎಲ್ಲ ಗಣ್ಯರಿಗೂ ನಾವು ಹೆಮ್ಮೆ ತರಬೇಕು ಅಂತ ಹೇಳ್ತಾ ನಾನು ಅಂತ ನನಗೆ ಮತ್ತು ನಮ್ಮ ಪ್ರೆಸಿಡೆಂಟ್ ಅವರು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಕಷ್ಟಪಡೋದು ಏನೋ ಅಲ್ಲ ಯೂನಿಯನ್ ಕೆಲಸ. ಅದು ನಾವು ಇಷ್ಟಪಟ್ಟು ಮಾಡಿದ್ದು, ನಮಗೆ ಮನಸ್ಸಿನಲ್ಲಿ ಇತ್ತು ನಾವು ಯೂನಿಯನ್ ಮಾಡಬೇಕು ಅಂತ. ಕಷ್ಟಪಡೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಕಷ್ಟ ಅಂತ ನಮಗೆ ಅಲ್ಲಿ ನಮ್ಮ ಅಧ್ಯಕ್ಷರಿಗಾಗಲಿ ಆಗಿಲ್ಲ. ನಿಮ್ಗೆ ನೋಡೋದಕ್ಕೆ ಅದು ಕಷ್ಟ ಅಂತ ಅನಿಸಿದ್ರೆ ಅದನ್ನು ಮನಸ್ಸಿನಿಂದ ತೆಗೆದು ಹೋಗಿರಿ, ಇಷ್ಟಪಟ್ಟು ಬಂದಿರಿ. ಇವತ್ತು ನಿಮ್ಗೆ ಇಷ್ಟ ಆಗಿದೆ. ನಮ್ಮ ಲೇಡಿ ಕಾಮ್ರೇಡ್ಸ್ ಅವರು ದೀಪಾ ಮೇಡಮ್ ಅವರು, ಪ್ರಭಾ ಮೇಡಮ್, ಇವತ್ತು ನಾವು ಬ್ರಾಂಚಿಗೆ ಹೋದಾಗ ಫೋನ್ ಮಾಡಿದಾಗ ಅವ್ರು ಎಷ್ಟೋ ಸಲ ಫೋನ್ ಎತ್ತಿರಲಿಲ್ಲ. ಯಾಕೆ ಎತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಅವರಿಗೆ ಬ್ಯಾಂಕ್ನಲ್ಲಿ ಕೆಲಸದ ಒತ್ತಡ ಇದೆ. ಮನೆಗೆ ಬಂದರೆ ಯಾವುದೇ ಲೇಡಿ ಅವರು ಡೆಪ್ಯೂಟಿ ಕಮಿಷನರ್ ಆಗಲಿ, DGM ಆಗಿರಲಿ, ಸಬ್ ಸ್ಟಾಫ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಲೇಡೀಸ್ ಮನೆಗೆ ಬಂದರೆ ನಮ್ಮ ದೇಶದಲ್ಲಿ ಹೇಗಿದೆ, ಮನೆಗೆ ಬಂದರೆ ಲೇಡೀಸೇ ಕೆಲಸ ಮಾಡಬೇಕು. ಬ್ರಾಂಚ್ನಲ್ಲೂ ಕೂಡ ಲೇಡಿ ಮೆಂಬರ್ಸ್ಗೆ ಸ್ವಲ್ಪ ನಾವು ಕೆಲಸದ ಒತ್ತಡ ನಾವು ನೋಡಿದ್ದೀವಿ. ಗ್ರಾಹಕರು ಕೂಡ ಲೇಡಿ ಮೆಂಬರ್ಸ್ ಇದ್ದರೆ ಅವ್ರ ಹತ್ರನೇ ಹೋಗ್ತಾರೆ. ಯಾಕಂದ್ರೆ ಯಾರು ಸಾಫ್ಟ್ ಆಗಿದ್ದಾರೆ ಅವರ ಕೆಲಸ ಅಪೇಕ್ಷೆ ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಲೇಡಿ ಕಾಮ್ರೇಡ್ಸ್ಗೆ ನಾವು ಎಷ್ಟೋ ಸಲ ಅನಿವಾರ್ಯವಾಗಿ ಫೋನ್ ಮಾಡಬೇಕಾಗ್ತದೆ. ಮೊನ್ನೆ ಯಾರೋ ಒಂದಿಷ್ಟು ಕ್ಯಾಶ್ ದಾರಿಯಲ್ಲಿ ಕೊಟ್ಟು ಇದೆಲ್ಲ ಕಾಮ್ರೇಡ್ಸ್ ಯಾರು ತಿಳ್ಕೊಳ್ಬೇಕು, ಇದು ಕಷ್ಟದ ಕೆಲಸ ಅಲ್ಲ, ಇದು ಇಷ್ಟವಾದಂಥ ಕೆಲಸ. ಇಷ್ಟಪಟ್ಟು ಮಾಡಿ ನಿಜವಾಗಿಯೂ ಇದು ಕೊಡುವಂತಹ ಒಂದು ನಾಲೆಜ್ ಆಗಲಿ, ಅದು ಕೊಡುವಂತಹ ಒಂದು ತೃಪ್ತಿ ಆಗಲಿ, ಅದು ನೀವು ಮಾಡಿ ಮುಗಿದ ಮೇಲೆ ಇರಬೇಕಾಗ್ತದೆ. ಹಾಗಾಗಿ ನಾನು ಈ ಒಂದು ವೇದಿಕೆ ಮೂಲಕ ನಾವು ಯಂಗ್ ಜನರೇಷನ್ ಕಾಮ್ರೇಡ್ಸ್ಗೆ ನೀವು ಕಷ್ಟಪಡೋದು
ಒಪ್ಪಿಕೊಂಡ ಸಲುವಾಗಿ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸೇರಿಸಿ ನಮಸ್ಕಾರ. ಥ್ಯಾಂಕ್ ಯು. 100 ಮಾರ್ಕ್ಗೆ ಸಭೆಯಲ್ಲಿ 99 ಮಾರ್ಕ್ ನಾವು ಕೊಡ್ತಾ ಇದ್ದೀವಿ. 99 ಮಾರ್ಕ್ ತಂದೆ ಬಹಳ ಅಭೂತಪೂರ್ವವಾದ ಅಂಕ ಅದು. ಸೊ ಅದು ಆಲ್ಮೋಸ್ಟ್ 100 ಅಷ್ಟೇ. ಓಕೆ, ಸೊ ಅದರಿಂದ ಏನು ಈ ಒಂದು ಔಟ್ ಗೋಯಿಂಗ್ ಟೀಮ್ ಇತ್ತು ಅದನ್ನ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಮಾಡ್ತಾ ಇದ್ರು ಕಳೆದ 10 ವರ್ಷದಿಂದ ಚೆನ್ನಾಗಿ ನಡೆಸ್ಕೊ ಬರ್ತಾ ಇದ್ದಾರೆ. ನಾನು ಬೆಳಗ್ಗೆನೇ ಹೇಳಿದ್ದೆ, ಇದು ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ನಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ಸಂಘಟನೆ ಅಂತ ನಾನು ಪ್ರಶಂಸೆ ಕೊಟ್ಟಿದ್ದೆ. ಸೊ ಈ ಒಂದು ಮಟ್ಟದಲ್ಲಿ ಇವರು ಈಗ ಹೊಸ ಟೀಮು ನಡೆಸ್ಕೊಂಡು ಹೋಗ್ಬೇಕು. ಅವರೇ